1994-95ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಸರ್ಕಾರಿ ಪ್ರೌಢಶಾಲೆ ನಂದಿ 1994-95ನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಬೆಟ್ಟದ ತಪ್ಪಲಿನ ಸುಲ್ತಾನಪೇಟೆ ಗ್ರಾಮದ ಹೊರವಲಯದ ಚಿಕ್ಕು ಫಾರ್ಮ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶಿಕ್ಷಕರಿಗೆ ಗುಲಾಬಿ ಹೂವನ್ನು ಕೊಟ್ಟು ಗುರುಗಳ ಪಾದಕ್ಕೆ ನಮಸ್ಕರಿಸಿ ಅದ್ದೂರಿ ಸ್ವಾಗತವನ್ನು ಕೋರಿದ್ರು. ಮೊದಲಿಗೆ ನಮ್ಮ ದೇಶದಲ್ಲಿ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ನೆರವೇರಿತು. ನಂತರ ನಮ್ಮ ದೇಶಕ್ಕಾಗಿ ಪ್ರಾಣ ಬಿಟ್ಟ ಯೋಧರಿಗೆ 1 ನಿಮಿಷದ ಕಾಲ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಶಿಕ್ಷಕರು ಎಲ್ಲರೂ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು. ಕಾರ್ಯಕ್ರಮ ಉದ್ಘಾಟಿಸಿದ ಶಿಕ್ಷಕರು ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡರು. ನಾವು ಗಳಿಸಿದ ಆಸ್ತಿ ಅಂತಸ್ತು ಯಾವುದು ಕೊನೆವರೆಗೂ ಉಳಿಯಲ್ಲ, ಅದಕ್ಕೆ ಕಲಿತ ವಿದ್ಯೆ ಮಾತ್ರ ಕೊನೆವರೆಗೂ ಜೊತೆಗಿರುತ್ತೆ ಅಂತ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಗುರುಗಳ ಮೇಲಿನ ಗೌರವ ಕಡಿಮೆಯಾಗ್ತಿರೋದು ಬೇಸರದ ಸಂಗತಿಯಾದ್ರೆ, ಇನ್ನೊಂದು ಕಡೆ ಕೆಲ ವಿದ್ಯಾರ್ಥಿಗಳು ಶಿಕ್ಷಣ ನೀಡಿದ ಗುರುಗಳನ್ನ ನೆನೆದು ಶಿಕ್ಷಕರಿಗೆ ಗುರುವಂದನೆಯಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶಿಕ್ಷಕರ ಗೌರವವನ್ನು ಹೆಚ್ಚಿಸುವಂತೆ ಮಾಡಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ನಾವು ಬಂದಿರುವುದು ತುಂಬಾ ಸಂತಸವಾಗಿದೆ. 2016ರಲ್ಲಿ ಪ್ರಾರಂಭವಾದ ಗುರುವಂದನಾ ಕಾರ್ಯಕ್ರಮ ಸತತವಾಗಿ ನಡೀತಲೇ ಇವೆ. ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಕಾರ್ಯಕ್ರಮ ಯಾವ ಶಾಲೆಯಲ್ಲೂ ಕೂಡ ಮಾಡಿಲ್ಲ ಅಂತ ಸಂತಸದಿಂದ ಹೇಳಿದ್ರು. ನಮಗೆ ಸುಮಾರು 8 ಬಾರಿ ಗುರುವಂದನಾ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ನಾವು ನಿಮಗೆ ವಿದ್ಯಾರ್ಥಿ ವಂದನೆ ಎಂಬ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಎಂದರು. ಈಗ ನೀವು ಗುರುಗಳಿಗೆ ಗೌರವ ನೀಡ್ತಿರೋದು ನಿಮ್ಮ ಮಕ್ಕಳಿಗೂ ಕಲಿಸಿ ಹಾಗೂ ನಿಮ್ಮ ಮಕ್ಕಳಿಗೂ ಆದಷ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ ಅಂತ ಕಿವಿ ಮಾತು ಹೇಳಿದ್ರು. ಕಾರ್ಯಕ್ರಮಕ್ಕೆ ನಿವೃತ್ತ ಮುಖ್ಯ ಶಿಕ್ಷಕರಾದ ಜಿಎಸ್ ವೆಂಕಟಪತಿ, ಬಿಎಂ ಸತ್ಯಪ್ಪ, ಎಸ್ ವೀರಣ್ಣ, ಮುನಿಕೃಷ್ಣಪ್ಪ, ರಾಮಕೃಷ್ಣಪ್ಪ, ಪ್ರಸನ್ನಕುಮಾರ್, ಆಂಜಿನಪ್ಪ, ಗೋಪಾಲಕೃಷ್ಣ, ಎನ್ಎಂ ಮಂಜುನಾಥ್, ಪಿ ಶೈಲಜಾ, ವೆಂಕಟೇಗೌಡ ಇವರಿಗೆ ವಿದ್ಯಾರ್ಥಿಗಳಿಂದ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳು ಶಿಕ್ಷಕರ ಆಶೀರ್ವಾದವನ್ನು ಕೂಡ ಪಡೆದರು. ನಂತರ ವಿದ್ಯಾರ್ಥಿಗಳಿಂದ ಗುರುಗಳ ಮೇಲಿನ ಪ್ರೀತಿ ವಿಶ್ವಾಸಗಳನ್ನು ಹಾಗೂ ಸ್ನೇಹಿತರ ಜೊತೆ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಜೊತೆಯಲ್ಲಿ ಕೂತು ಉಪಹಾರವನ್ನು ಸೇವಿಸಿ ಶಿಕ್ಷಕರೊಡನೆ ಫೋಟೋ ತೆಗೆಸಿಕೊಂಡು ಖುಷಿಪಟ್ಟರು. ನಂತರ ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪಿಎನ್ಟಿ ನಾಗರಾಜ್, ಮುನಿಕೃಷ್ಣ, ಗಿರೀಶ್, ವರದರಾಜು, ಮಜ್ಜಿಗೆ ಹೊಸಹಳ್ಳಿ ರವಿ, ಮಜ್ಜಿಗೆ ಹೊಸಹಳ್ಳಿ ಪಾರ್ವತಮ್ಮ, ನಂದಿ ಶಾಲಿನಿ, ಮಮತಾ, ಸುಲ್ತಾನ್ಪೇಟೆ ಶಿವಶಂಕರ್, ಮುನಿರಾಜು, ಅಂಗಟ ನಾಗೇಶ್ ಸೇರಿದಂತೆ 1994-95ನೇ ಸಾಲಿನ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ನಂದಿ ರಾಜೇಶ್. ಸರ್ಕಾರಿ ಪ್ರೌಢಶಾಲೆ ನಂದಿಯಲ್ಲಿ, ನಂತರ ಕೊನೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಡ್ತಿ ಸ್ವಲ್ಪ ಡೌನ್ ಇಡಿ. 2015ರಲ್ಲಿ ನಿವೃತ್ತಿಯನ್ನು ಪಡೆದಿರುತ್ತಾರೆ. ನಂತರ ಸರ್ಕಾರಿ ಪಿಯು ಕಾಲೇಜ್ ಬಿಬ್ಬೂರಿನಲ್ಲಿ 2008ರಿಂದ 2016ವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಅವರಿಗೆ ಇಲ್ಲಿ ನೋಡಿ, ಸ್ವಲ್ಪ ಹಿಂದೆ ಬನ್ನಿ ನೀವು ಮೇಡಮ್, ನೀವು ಸ್ವಲ್ಪ ಮುಂದೆ ಬನ್ನಿ. ಇಲ್ಲಿ ನೋಡಿ ನಾನು ಸ್ವಲ್ಪ ಇಲ್ಲಿ ನೋಡಿ. ತದನಂತರ ತುಮಕೂರು ಸರ್ಕಾರಿ ಶಾಲೆಗೆ ವರ್ಗಾವಣೆಯಾಗಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಅವರಿಗೆ ಗೌರವವನ್ನು ಸಲ್ಲಿಸುವ ಮುಖಾಂತರ ಸರ್ ಇಲ್ಲಿ ನೋಡಿ ವಂದಿಸಿಕೊಂಡು ಸರ್ ಹಾಗೆ ಇರಿ. ಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ 29 ವರ್ಷ ಕಾರ್ಯನಿರ್ವಹಿಸಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುತ್ತಾರೆ. ಅವರಿಗೆ ರವಿ ಮತ್ತು ವರದರಾಜ್ ಅವರನ್ನು ಮುಂದೆ ಇಟ್ಕೊಳ್ಳಿ. ಮಂಜುನಾಥ್ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಇಲ್ಲಿ ನೋಡಿ, ಸೀಟಲ್ಲಿ ನಿಂತ್ಕೊಂಬಿಡಿ ಆರಾಮಾಗಿ. ಸರ್ ಒಬ್ಬರಿ ಕಡೆ ಬನ್ನಿ, ಒಬ್ಬರಿ ಕಡೆ ಬನ್ನಿ. ಇಲ್ಲಿ ಬಿಡಿ. ಇಲ್ಲಿ ನೋಡಿ, ನೋಡಿ ಸರ್ ಹಾಗೆ ಇರಿ. 1994ರಲ್ಲಿ ಸರ್ಕಾರಿ ಪ್ರೌಢಶಾಲೆ ನಂದಿಗೆ ವರ್ಗಾವಣೆಗೊಂಡು 1994ರಿಂದ 2006ರವರೆಗೆ ಕಾರ್ಯನಿರ್ವಹಿಸಿ ತದನಂತರ ಆರ್ಜಿ ಹಳ್ಳಿಯಲ್ಲಿ ಕಾರ್ಯನಿರ್ವಹಿಸಿ ಬಡ್ತಿ ಎಇಒ ಆಗಿ ಉಪನಿರ್ದೇಶಕರ ಕಚೇರಿಯಲ್ಲಿ ಮಲ್ಲೇಶ್ವರಂನಲ್ಲಿ ಕಾರ್ಯನಿರ್ವಹಿಸಿ 15ರಿಂದ ಇಲ್ಲಿಯವರೆಗೂ ಉಪನಿರ್ದೇಶಕರ ಕಚೇರಿ ಚಿತ್ರಾಪುರದಲ್ಲಿ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ.
C2 ಸಿಗ್ನೇಚರ್ಗೆ ಡಿಗ್ನಿಟಿ ಡೆಕೋರಮ್ ಬೇಕು. ಆ ಕೆಲಸನೂ ನಾನು ಇಲ್ಲಿ ಕಲಿತಿದ್ದೀನಿ. ಪ್ರಪ್ರಥಮವಾಗಿ ನನಗೆ ಇಲ್ಲಿ ಬಂದಮೇಲೆ ಸಹ ನಿರ್ದೇಶಕರ ಕಚೇರಿಗೆ ವಿಷಯ ಪೂರ್ವಕವಾಗಿ ಹೋಗಿದೆ. ಆದಮೇಲೆ ಎಲ್ಲೆಲ್ಲಿ ನಾನು ಮಾತಾಡ್ತಾ ಇದ್ದೆ ಅಲ್ಲೆಲ್ಲ ನಂದಿ ಶಾಲೆಯನ್ನು ಬಹಳ ಚೆನ್ನಾಗಿ ನೆನಪಾಡ್ಕೊಳ್ತಿದೆ. ಉತ್ಪ್ರೇಕ್ಷೆಯನ್ನು ಮುಖಸ್ತುತಿಯಲ್ಲ ಸುಮ್ಮನೆ ಗುಣವಾಚಕ ಶಬ್ದಗಳನ್ನು ಹೇಳಿ ನಿಮ್ಮ ಮುಂದೆ ಮೆಚ್ಚಿಸ್ಕೋಬೇಕು ಅಂತಲ್ಲ, ಒಳ್ಳೆ ಕೆಲಸಗಳಂತ ನಾನು ಹೋಗ್ತಾಗಿ ಹೇಳ್ತಾಯಿದ್ದೆ. ಆಮೇಲೆ 7 ಜಿಲ್ಲೆಗಳನ್ನು ಹೋದಾಗಲೂ ಈ ಶಾಲೆಯನ್ನು ಒಂದು 2-3 ನಿಮಿಷಗಳನ್ನು ನೆನಪಿಸ್ಕೊಳ್ತಾ ಇದೆ. ಟೀಚರ್ಸ್ ಆ ರೀತಿ ಕೆಲಸ ಮಾಡ್ತಿದ್ರು, ಆ ರೀತಿ ನೀವು ಕೆಲಸ ಮಾಡಬೇಕು. ಜೀವನದಲ್ಲಿ ಚೆನ್ನಾಗಿದ್ದೀವಿ, ನಗುವಿನಲ್ಲಿ ಇದ್ದಿದ್ದಾರೆ. ಈ ಸಂದರ್ಭದಲ್ಲಿ ಅದಕ್ಕೆ ಹೀಗೆ ಅನ್ಕೋಬೇಕು, ನಗುವು ನಲಿವು ಜೀವನದ ರಾಗ, ಕೊರಗು ಕಣ್ಣೀರು ಸ್ಮಶಾನದ ರಾಗ. ಹಾಗಾಗಿ ಈಗ ನಾವು ಹತ್ತು ಬರ್ತಾ ಇದ್ದೀವಿ, 80 ಮುಂದರಲ್ಲಿ ನಡೀತಿದೆ. ಆದರೆ ಶಾಲೆಗೆಲ್ಲ ನೆನಪು ಮಾಡಿಕೊಂಡು ಇದು ಉತ್ತಮವಾದ ಶಾಲೆ. ಮಲೆನಾಡು ಮರಳು ಶಿವಮೊಗ್ಗ ಜಿಲ್ಲೆ ಸ್ವರ್ಪ ರೈಲು ಕುಪ್ಪಗಟ್ಟೆ ಅಂತಿದೆ. ನಮ್ಮ ಸ್ವರ್ಪದ ಬಂಗಾರದವರು ಅಲ್ಲಿಂದ 3 ಕಿಲೋಮೀಟರ್ ಕುಪ್ಪೂರು ಅಲ್ಲಿದ್ದರು. ಅವರು ಓದಿರ್ತಕ್ಕಂಥ ಶಾಲೆಯಲ್ಲಿ ನಾನು ಮೊದಲು ಮೇಷ್ಟಾಗಿದ್ದೆ. ಆಮೇಲೆ ವಿವಿಧವಾದ ಮಟ್ಟಕ್ಕೆ ನೇರವಾಗಿ ಇದ್ದಂಥ ವಿಚಾರಗಳನ್ನು ಹೇಳ್ತಾ, ಎಷ್ಟೇ ಕಷ್ಟ ನಿಷ್ಠರಾದರೂ ಸಹೋದ್ಯೋಗಿಗಳು ಎಷ್ಟು ನನ್ನ ನಿಷ್ಠರವಾಗಿ ತಿಳ್ಕೊಂಡ್ರು ನಾನು ಕೆಲಸ ಮಾಡಿಕೊಂಡು ಬಂದು ಈ ಮಟ್ಟಕ್ಕೆ ಬಂದಿದ್ದೀನಿ, ಆರೋಗ್ಯವಾಗಿದ್ದೀನಿ. ಎಲ್ಲರಿಗೂ ಕಣ್ಣು ಸಾಲದು, 100 ಕಣ್ಣು ಸಾಲದು ನಿನ್ನೆಲ್ಲ ನೋಡಲು, 100 ಮಾತು ಸಾಲದು ಈ ಸಂತೋಷ ಬಣ್ಣಿಸಲು, 100 ಕಣ್ಣು ಸಾಲದು ನಿಮ್ಮನ್ನೆಲ್ಲ ನೋಡಲು, 100 ಮಾತು ಸಾಲದು ಈ ಸಂತೋಷ ಬಣ್ಣಿಸಲು, 100 ಕಣ್ಣು ಸಾಲದು. ಜನ್ಮ ಜನ್ಮದಲ್ಲಿ ನೀವು ನಮ್ಮವರೇನೆ, ಜನ್ಮ ಜನ್ಮದಲ್ಲಿ ನೀವು ನಮ್ಮವರೇನೆ, ಈ ನೋವ ಹರಿಯಲಾರೆ ಬಿಡದೆ ಬಾಳಲಾರೆ, ನೀವಿರದೆ ಬಾಳಲಾರೆ, ಬಂಗಾರದಂತ ನಿಮ್ಮನೆಲ್ಲ ಮರೆತರುಂಟೆ, 100 ಕಣ್ಣು ಸಾಲದು. ಪ್ರಣಯದ ಸರಿಗಮ ಬಾಬಾನಂದ ಹೃದಯ ಸಂಗಮ ಅನುರಾಗ ಬಂಗಾರಾಗ. ಧನ್ಯವಾದಗಳಲ್ಲಿ ನವೆಂಬರ್ 9ನೇ ತಾರೀಕು ಬೆಳಗ್ಗೆ ಒಂದು ರಿಪೋರ್ಟ್ ಮಾಡ್ಕೊಂಡು ಅವಾಗ FPM ಎಕ್ಸಾಮ್ ಮಾಡ್ತಾಯಿತ್ತು, HRM ಮತ್ತೆ JP ಮತ್ತೆ HJ ನಾನು ರಿಪೋರ್ಟ್ ಮಾಡ್ಕೊಂಡು ಫಸ್ಟ್ ವ್ಯಕ್ತಿಗಳು ಬನ್ನಿ ಸರ್ ನನಗೆ ಇಲ್ಲಿ ಜೊತೆ ರಿಪೋರ್ಟ್ ಬಂದಿಲ್ಲ, ಈಗ ತಾನೇ ಹೇಳ್ತಾ ಇದ್ದಲ್ಲ ಶಿಕ್ಷಕಲ್ಲ ಎಲ್ಲ ಕಾರ್ಯ ಹೋಗ್ಬಿಟ್ಟು ಟೀಚರ್ಸು, ಹಂಗಾಗಿ ನಾವು ಬೇರೆ ಶಾಲೆಗಳಿಗೆ ಸೇರಿಸಿದ್ರು ಅಂತ ಅವ್ರು ಕಾಯ್ತಾ ಇದ್ರು, ನಾವು ಬಂದೇ ಇಲ್ಲ. ಸೊ ನಾವು ಬರೋಕ್ಕೆ ಮುಂಚೆ NMO, MCMO ಮತ್ತೆ PS ರಿಪೋರ್ಟ್ ಮಾಡ್ಕೊಂಡಿದ್ದು. ಅದಾದ್ಮೇಲೆ ನಾನು ಚಿಕೆ ಬಂದ್ವಿ. ಬಂದಾಗ ನಮ್ಮ ವೆಂಕಟೇಗೌಡರು ಫಸ್ಟು ಮಾಡ್ತಿದ್ವಿ. ಆಮೇಲೆ FPR ಅಂತ ಕರ್ಕೊಂಡು ಸರಿ ರಿಕಾರ್ಡಿಂಗ್ ಆಯಿತು. HRM ಬಂದು ಕ್ಲಾಸ್ ಮುಗಿಸ್ಕೊಂಡು ಅಷ್ಟೊಂದು HJM ಬಂದು 10th A ಫಸ್ಟ್ ರೂಮ್ ಕರ್ಕೊಂಡು ಹೋದ್ರು. ಸರ್ ಬಂದು ಪರಿಚಯ ಮಾಡ್ಕೊಡ್ತೀವಿ. ಫಸ್ಟ್ ಪರಿಚಯ ಮಾಡಿದ್ರೆ ಅವ್ರನ್ನ ನೋಡಿ, ಇವರು ಪ್ರಶಾಂತ್ ಕುಮಾರ್ ಅಂತ ಬಂದಿದ್ದಾರೆ, ಗಣಿತ ಪಾಠ ಮಾಡ್ತಾರೆ, ನೀವು ಮಂತ್ರಿತರ ಕಾರ್ಯಕ್ರಮ ಮಾಡಿದ್ರೆ ಈಗ ಕೂಡ ಹೋಗ್ತಾರೆ ಅಂತ
ನೀವು ಎಷ್ಟು ಆಯ್ಕೆ ಮಾಡ್ತಿದ್ರಿ ಅಂತ ನಾನು ಆವಾಗ ಭಯ ಆಯ್ತು. ಕೇಳಪ್ಪ ಇವರು ಕೇಳ್ತಾವ್ರೆ ಅಂತ. ಅವ್ರು ಹೇಳಿದ ಅರ್ಥ ಬೇರೆ. ಏನೋ ಅಂತಂದ್ರೆ ಟೀಚರ್ಸು ಟ್ರಾನ್ಸ್ಫರ್ ಹೊರಟೋಗ್ತಾರೆ ಅನ್ನೋ ಅರ್ಥದಲ್ಲಿ ಹೊರಟಿದ್ದು. ಆದ್ರೆ 2 ಕ್ಲಾಸ್ ತಗೊಂಡಾಗ 10th ಕರ್ಕೊಂಡೋಗಿನೂ ಆಗ ಪರಿಚಯ ಮಾಡೋದು. ಇಷ್ಟೊಂದು ಗಲಾಟೆ ಮಾಡ್ತಾರೆ ಇವರು ಅಂತ ನಮ್ಮ ಮನಸ್ಸಲ್ಲಿ ಅನ್ಸಿತ್ತು. ಆಮೇಲೆ ಪಾಠ ಶುರು ಮಾಡಿದ್ಮೇಲೆ ಆ ತರದ ಯಾವುದೇ ಒಂದು ಇದು ಗೊತ್ತಿಲ್ಲ. ಈಗಲೂ ನೀವು 30 ವರ್ಷಗಳ ನಂತರ ಸೇರಿದಾಗ ನೀವೇ ತಿಳ್ಕೊಂಡಿಲ್ಲ ಆದಷ್ಟು ಬದಲಾವಣೆಗಳು ನಿಮ್ಮಲ್ಲೇ ಆಗಿದೆ. ಅಂತದ್ರಲ್ಲಿ ಈಗ ನೀವು ನಮ್ಮ ಗೊತ್ತಿಲ್ಲ ಆಲ್ಮೋಸ್ಟ್ ಆಲ್. ನಾವು ಆವಾಗ ಸ್ವಲ್ಪ ಸಣ್ಣ ಅನೆಮನೆಯಿಂದಾಗಿದ್ದೆ. ಅವಾಗ ಸ್ವಲ್ಪ ವ್ಯತ್ಯಾಸ ಆಗಿರೋದಷ್ಟೇ. ಆದ್ರೆ ನಿಮ್ಮಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗಿರ್ತದೆ. ನೀವು 30 ವರ್ಷ ಆದ್ಮೇಲೆ ನೀವೇ ಕುರಿತು ಸೊ ಇಂಥ ಒಂದು ಸ್ಥಳದಲ್ಲಿ ನಾವು ಕೆಲಸ ಮಾಡಿದ್ವಲ್ಲ ಅನ್ನೋದೇ ನಮಗೆ ಹೆಮ್ಮೆಯ ವಿಚಾರ. ಇದು ರಾಜೇಶ್ ಹೇಳ್ತಿದ್ದ ಸರ್ 8ನೇ ಬ್ಯಾಚ್ ನಿಮ್ಗೆ ಇದು ಉದ್ಘಾಟನೆ ಮಾಡ್ತಾ ಇರೋದು. ನಾವೇ ಪುಣ್ಯ ಮಾಡಿದ್ವೋ ಈ ತರದ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ಏನೋ ನಮ್ಗೆ ತಿಳಿದಂತ ಒಂದು ವಿದ್ಯೆಯನ್ನು ನಿಮ್ಗೆಲ್ಲ ಹಂಚ್ಕೊಂಡಿದ್ದೀವಿ ಅಷ್ಟೇ. ಸೊ ಅದು ನಿಮ್ಗೆ ಮುಂದಕ್ಕೆ ಮೆಟ್ಟಲುಗಳಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದು. ಅದೇನು ವಿದ್ಯೆ ಅನ್ನೋದು ಬರೀ SSLC ಪರೀಕ್ಷೆ ಪಾಸ್ ಆಗಿರೋದೇ ವಿದ್ಯೆ ಅಲ್ಲ. ನಿಮ್ಮನ್ನ ಗುಣಾತ್ಮಕವಾಗಿ ರೂಪಿಸೋದಿದೆಯಲ್ಲ, ಜೀವನವನ್ನ ರೂಪಿಸ್ಕೊಳ್ಳೋದ್ರಲ್ಲಿ ನಿಮ್ಮನ್ನ ತಯಾರು ಮಾಡೋದಿದೆಯಲ್ಲ, ಅದು ಒಂದು ಮಹಾನ್ ವಿದ್ಯೆ. ನಮಗೆ ಗೊತ್ತಿಲ್ಲ. ಅದಕ್ಕೆ ತಾಯಿಗೆ ಮೊದಲ ಗುರು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಜೀವನವನ್ನು ರೂಪಿಸೋದ್ರಲ್ಲಿ ತಾಯಿನೇ ಫಸ್ಟ್ ಶುರು ಮಾಡೋದು ಮನೆಗಳಲ್ಲಿ. ಅದು ಹುಡುಗ ಆಗಿರ್ಲಿ ಅಥವಾ ಹುಡುಗಿರಾಗಿರ್ಲಿ. ಆದ್ರಿಂದ ಅದಕ್ಕೆ ಪೂರ್ವವಾಗಿ ಈ ವಿದ್ಯೆ ಅನ್ನೋದು ಬೇಕೇ ಬೇಕು. ಸೊ ಅನೇಕ ಜನಕ್ಕೆ ನೀವೀಗ ಆಲ್ರೆಡಿ ಎಂತೆಂಥ ಸ್ಥಾನದಲ್ಲಿ ಇದ್ದೀರಾ, ನಿಮ್ಮ ಮಕ್ಕಳನ್ನ ಯಾವ ಸ್ಥಾನದಲ್ಲಿ ಓದಿಸ್ತಾ ಇದ್ದೀರಾ, ಕಲಿಸ್ತಾಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದಾಗ ನಮಗೆ ಬಹಳಷ್ಟು ಖುಷಿ ಆಗ್ತದೆ. ಸೊ ಇಂಥವ್ರಿಗೆ ನಮ್ಮಿಂದ ಈಗ 4 ಜನ ವಿದ್ಯಾರ್ಥಿಗಳು ನಿಮ್ಮಿಂದ ಆಯ್ತು ಅಂತ ಹೇಳಿದಾಗ ಆ ಗುರುವಿಗೆ ಆಗ್ತಕ್ಕಂಥ ಸಂತೋಷ ಅಷ್ಟಿಷ್ಟಲ್ಲ. ಗುರು ಬಯಸೋದು ಕೂಡ ಅದನ್ನೇ. ಈಗೀಗ ಕೆಲವು ಬದಲಾವಣೆಗಳಾಗಿರ್ಬೋದು. ನಾವು ಯಾವಾಗಲೂ ನಾಚ್ಕೊಳ್ತಾ ಇರ್ತೀವಿ ನಿಮ್ಮನ್ನ. ಯಾಕೆ ಅಂತ ಹೇಳಿದ್ರೆ ನೀವಿದ್ದಂತ ಕಾಲ ಬಹಳ ಕಷ್ಟವಾಗಿರ್ತಕ್ಕಂಥ ಕಾಲ. ಈಗ ಶಿಕ್ಷಕರ ಹೇಳೋದಷ್ಟೇ. ಅಂದ್ರೆ ನೀವು ಬಹಳ ಜನ ಇದ್ರಿ, ನಾವು ನೋಡ್ತಾ ಇದ್ವಿ. ಊಟಕ್ಕೆ ಇದ್ದ ಇರ್ತಕ್ಕಂಥ ಕಾಲ. ಈ ಊಟಕ್ಕೆ ಸಮಸ್ಯೆ ಇಲ್ಲ, ಯಾವುದೇ ಸಮಸ್ಯೆ ಇಲ್ಲ. ಈಗ ಹಣ ಮತ್ತು ಹಸಿವಿಗೆ ಏನು ಬರ ಇಲ್ಲ ಅಷ್ಟು ಅಭಿವೃದ್ಧಿಯನ್ನು ನಾವು ಕಂಡಿದ್ದೀವಿ. ಅದೇ ನೀವು ಓದ್ತಾ ಇದ್ದಂತ ಕಾಲ ಇತ್ತಲ್ಲ, ಮನೆಯಲ್ಲಿ ಕೆಲಸನೂ ಮಾಡ್ಬೇಕಾಗಿತ್ತು ಮತ್ತೆ ಶಾಲೆಗೂ ಬರ್ಬೇಕಾಗಿತ್ತು. ಸೊ ಅಂತ ಒಂದು ಕಾಲದಲ್ಲಿಯೂ ನೀವು ಶಾಲೆಗೆ ಮತ್ತೆ ವಿದ್ಯೆಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ನೀವು ಅಲ್ಪಿಸ್ಕೊಂಡು ನೀವು ಬರ್ತಿದ್ದೀರಲ್ಲ, ಅದು ಬಹಳ ಗ್ರೇಟ್ಫುಲ್. ಯಾಕೆಂದ್ರೆ ಈಗಿನ ಮಕ್ಕಳಿಗೆ ನೋಡ್ತಾ ಇದ್ವಲ್ಲ, ಪಾಠ ಮಾಡೋದು ಭಾರಿ ಕಷ್ಟ ಇವಾಗ. ಅವ್ರು ಕೂರ್ಸ್ಕೊಳ್ಳೋದ್ರೆ ನಿಮಗೂ ಗೊತ್ತಿರುತ್ತೆ ನಿಮ್ಮ ಮಕ್ಕಳು ಯಾವ ರೀತಿ ವರ್ತಿಸ್ತಿದ್ದಾರೆ ಅನ್ನೋದು. ನಿಮ್ಮ ಮನೆಗಳಲ್ಲಿ ಅವಾಗ ಒಟ್ಟು ಕುಟುಂಬಗಳಿತ್ತು. ಒಟ್ಟು ಕುಟುಂಬ ಇದ್ದಾಗ ಅನೇಕ ಜನ ಮಕ್ಕಳು ಇದ್ರು ಸಹ ಅವ್ರು ಹೆಂಗ್ ನಿಭಾಯಿಸ್ತಾ ಇದ್ರು ಮಕ್ಕಳನ್ನು. ಈಗ ನೀವೆಲ್ಲ ಇಂಡಿವಿಜುವಲ್ ಫ್ಯಾಮಿಲೀಸ್ ಇದ್ದೀರಾ ಆಲ್ಮೋಸ್ಟ್ ಆಲ್. ನಿಮ್ಮಲ್ಲಿ ಇರ್ತಕ್ಕಂಥ ಒಬ್ಬೊಬ್ಬರಿಗೂ ಮಕ್ಕಳು ನಿಭಾಯಿಸೋದು ಭಾರಿ ಕಷ್ಟ. ಅದಕ್ಕೆ ಎಷ್ಟೋ ಜನ ಕರ್ಕೊಂಡು ಹಾಸ್ಪಿಟಲ್ಗೆ ಹಾಕ್ಬಿಡ್ತಾರೆ. ಅಯ್ಯೋ ಆಗಲ್ಲ ನಮ್ಮ ಕೈಲಿ ಸುಧಾರಿಸೋದಕ್ಕೆ. ಯಾಕಂದ್ರೆ ಅದಕ್ಕಾಗಿದೆ, ಚೇಂಜ್ ಆಗಿದೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತೆ ಆಮೇಲೆ ನಿಮ್ಮ ಗಟ್ಟಿ ಮನಸ್ಸಿನವರಲ್ಲ ಈ ಕಾಲದ ಮಕ್ಕಳು. ಒಂದು ಸಣ್ಣ ವಿಷಯಕ್ಕೂ ಸಹ ಅವರು ತಮ್ಮ ಮಾನಸಿಕ ಸ್ಥಿತಿಯನ್ನೇ ಕಳ್ಕೊಂಡು ಆತ್ಮಹತ್ಯೆಯಿಂದ ರೂಢಿಗಳನ್ನು ಮಾಡ್ಕೊಂಡಿದ್ದಾರೆ. ಅಷ್ಟು ಮನಸ್ಸು ವೀಕ್ ಆಗಿದೆ. ನಿಮ್ಮಷ್ಟು ಗಟ್ಟಿತನ ಇಲ್ಲ ಸಾಧನೆ ಮಾಡುವಷ್ಟು. ಈಗ ಶೈಲಾಚಾರ ಸಾಧನೆ ಆಗಿರ್ಬೋದು, ಅಥವಾ ನಿಮ್ಮಲ್ಲಿ ಸುಮಾರು ಜನ ಹೇಳುತ್ತಲ್ಲ ಕೈಲಾಗಿತ್ತು ಮತ್ತೆ ಕಟ್ಟಿ ಪಾಸ್ ಮಾಡಿಕೊಂಡು ಹೋಗಿ ಈಗ ಆ ತರ ಗಟ್ಟಿತನ ಈಗಿನ ಮಕ್ಕಳಲ್ಲಿ ಇಲ್ಲ. 1 ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿ ಆತ್ಮಹತ್ಯೆ ಮಾಡಿರುವಂತ ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ. ಸೊ ಅಂತ ಒಂದು ಸ್ಥಿತಿ ಇದೆ. ಸೊ ಆದ್ರಿಂದ ನೀವೆಲ್ಲರ ಒಂಥರ ಗಟ್ಟಿತನವನ್ನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಹಾಗಾಗಿ ನೀವು ಜೀವನವನ್ನ ರೂಪಿಸ್ಕೊಂಡಿದ್ದೀರಾ, ನಿಮ್ಮ ಮಕ್ಕಳ ಜೀವನವನ್ನು ರೂಪಿಸ್ತಾ ಇದ್ದೀರಿ. ಈಗ ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ಈಗಾಗಲೇ ನೀವು ಒಂದು 2ನೇ ಹಂತವನ್ನು ದಾಟಿ 3ನೇ ಹಂತಕ್ಕೆ ಬಂದ್ಬಿಟ್ಟಿದ್ದೀರಾ ಜೀವನದಲ್ಲಿ. ನಿಮ್ಮ ಮಕ್ಕಳ ಒಂದು ಸ್ಥಿತಿಯನ್ನ ನಾನು B.Ed ಆದ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ KV ಕಾಲೇಜಲ್ಲಿ PCH ಕಾಲೇಜು ಮತ್ತೆ ಹೈಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಗ ನಮಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ಇಲ್ಲಿ ವೆಂಕಟವತಿ ಮಾಸ್ಟರ್ ಆಗಿದ್ರು.
ಅವರ ಒಂದು ನೇತೃತ್ವದಲ್ಲಿ ನಾನು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿ ವರ್ಕ್ ಮಾಡೋದಕ್ಕೆ ಶುರು ಮಾಡಿದಾಗ ನೀವೆಲ್ಲ SLC ಓದ್ತಾ ಇದ್ದೀವಿ. ನಿಮ್ಮ ಬ್ಯಾಚ್ಗೆ ಫಸ್ಟ್ ಬ್ಯಾಚ್ ನಾವು ಬಂದಿದ್ದು ಫಸ್ಟ್ ಬ್ಯಾಚ್, ನೀವು ನಮಗೆ ಫಸ್ಟ್ ಬ್ಯಾಚ್ ಆಗಿದ್ರಿ. ಇಲ್ಲಿ ಮಕ್ಕಳು ಎಷ್ಟು ಒಬಿಡಿಯಂಟ್ ಆಗಿರ್ತಾ ಇದ್ರು ಅಂದ್ರೆ, ಒಂದ್ ವೇಳೆ ಹೊಡೆದ್ರು ಬೈದ್ರು ಸಹ ಹೊರಗಡೆ ಹೋದಾಗ ನಮ್ಮನ್ನ ಜ್ಞಾಪಿಸ್ಕೊಂತ ಇದ್ರು. ಮಿಸ್ ನೀವು ಬೈತಾ ಇದ್ರಿ, ಓದ್ಬೇಕು ಅಂತ ಹೇಳ್ತಾ ಇದ್ರಿ, ನಮ್ಗೆ ಗೊತ್ತಾಗ್ತಿದ್ದಿಲ್ಲ. ಒಬ್ಬ ಬಸ್ ಕಂಡಕ್ಟರ್, ಪ್ರೈವೇಟ್ ಬಸ್ ಕಂಡಕ್ಟರ್ ಜ್ಞಾಪಿಸ್ಕೊಂತ ಇದ್ರು. ನೀವು ಅವಾಗ ಹೇಳಿದಾಗ ನಮ್ಗೆ ಅರ್ಥ ಆಗ್ತಾ ಇದ್ದಿಲ್ಲ, ಯಾಕೆ ನೀವು ಈ ಥರ ಹೇಳ್ತೀರಾ ಅಂತ, ಈಗ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಅದನ್ನ ನೀವು ನಿಮ್ಮ ಮಕ್ಕಳಿಗೆ ತಿಳಿಬೇಡಿ ಅನ್ನೋದೇ ನನ್ನ ಪ್ರಾರ್ಥನೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕೊಡಿಸ್ತಾ ಇದ್ದೀರಾ, ಒಳ್ಳೆ ಶಿಕ್ಷಣ ಕೊಟ್ಟಿದ್ದೀರಾ, ಅದನ್ನೆಲ್ಲ ಕೇಳಿ ನೀವೆಲ್ಲ ಉತ್ತಮವಾದಂತ ಆ ಒಂದು ಜೀವನವನ್ನು ನಡೆಸ್ತಾ ಇದ್ದೀರಾ ಅನ್ನೋದು ತಿಳಿದು ತುಂಬಾ ಸಂತೋಷ ಆಯಿತು. ಈ ಒಂದು ವೇದಿಕೆಯಲ್ಲಿ 2 ಬ್ಯಾಚ್ ಶಿಕ್ಷಕರನ್ನ ನೀವು ಸೇರಿಸಿದ್ದೀರಾ, ಅದು ಇನ್ನೂ ತುಂಬಾ ಸಂತೋಷದ ವಿಷಯ. 8th 9th ಬ್ಯಾಚ್ ಅಲ್ಲಿ ಇದ್ದಾಗ ಒಂದು ಶಿಕ್ಷಕ ವೃಂದ, ಮತ್ತೆ 10th ಅಲ್ಲಿ ಬಂದಾಗ ಒಂದು ಶಿಕ್ಷಕರು, 2 ಶಿಕ್ಷಕರನ್ನ ವೇದಿಕೆ ಮೇಲೆ ಸೇರಿಸಿ ಒಂದು ಅಮೃತ ಗಳಿಗೆ ಅಂತ ಹೇಳಿದ್ರು ಪಾರ್ವತಿ. ಅದೇ ರೀತಿ ಮಾಸ್ಟರ್ ವೀರಣ್ಣ ಮಾಸ್ಟರ್ ಹೇಳಿದಂತೆ 3 ಕಣ್ಣು ಸಾಲದು, 3 ಮಾತು ಸಾಲದು. ಆ ಒಂದು ಹಾಡಿನಲ್ಲೇ ಎಲ್ಲ ನಮ್ಮ ಅನಿಸಿಕೆಯನ್ನು ನಿಮಗೆ ತಿಳಿದು ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ನಮ್ಮನ್ನೆಲ್ಲ ನೀವು ಕರೆಸಿ ಈ ಒಂದು ಸಮಾಗಮಕ್ಕೆ ಪಾತ್ರರಿಂದ ನೋಡೋದು ಬೇಡ, ಹತ್ತಿರದಿಂದ ಬಂದು ಮಾತಾಡಿಸಿ ನಾವು ನೀವು ಈಗ ಮಿತ್ರರಿದ್ದಾಗೆ ಸಂತೋಷವಾಗಿ ಈ ಒಂದು ಗಳಿಗೆಯನ್ನು ಮತ್ತೆ ಮತ್ತೆ ನಾವು ಜ್ಞಾಪಿಸ್ಕೊಳ್ಳುವಂತಹ ಒಂದು ಸಂಗಮ ಆಗಿದೆ. ಈ ಒಂದು ಅವಕಾಶ ಕಲ್ಪಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ದೇವರ ಆರೋಗ್ಯ ಕೊಟ್ಟು ಮಕ್ಕಳಿಗೆಲ್ಲ ಒಂದು ಉತ್ತಮವಾದ ಜೀವನವನ್ನು ಕಲ್ಪಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಜೈ ಹಿಂದ್. ಅತಿರಥ ಮಹಾರಥರೇ, ಸಾಮಾನ್ಯವಾಗಿ ಒಂದು ಸಂಘಟನೆಯನ್ನ 31 ವರ್ಷಗಳ ಹಿಂದೆ 30 ವರ್ಷಗಳ ಹಿಂದೆ ನಡೆದು ಹೋಗಿರುವಂತಹ ವಿದ್ಯಾರ್ಥಿಗಳು ಮತ್ತೆ ಜ್ಞಾಪಿಸಿಕೊಂಡು ಇಡೀ ಜಿಲ್ಲೆಯಲ್ಲೆಲ್ಲ, ಇಡೀ ರಾಜ್ಯದಲ್ಲಿನ ಇದು 8ನೇ ಬಾರಿಗೆ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗಿಯೂ ಕೂಡ ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ ಅಂತ ದಾಸರು ಹೇಳ್ತಾರೆ. ಜೊತೆಗೆ ನಮ್ಗೆ ರಿಪೋರ್ಟ್ ಮಾಡಿಸ್ಕೊಂಡಿದ್ದು ಮೋಸ್ಟ್ಲಿ ಶೈಲಜಾ ಮೇಡಮ್ ಫಸ್ಟ್ ಬಂದ್ರು ಜುಲೈ 94 14ನೇ ತಾರೀಕು ಅನ್ಸುತ್ತೆ. ಮುನ್ಕೃಷ್ಣಪ್ಪರು 19ನೇ ತಾರೀಕು, ನಾನು ಜುಲೈ 25ಕ್ಕೆ ಬಂದೆ. ಲೇಟ್ ಆಯ್ತು, ನಮ್ಗೆಲ್ಲ ಬಂಗಾರಪೇಟೆ ಕೊಟ್ಟಿದ್ರು, ನಾನು ಮೂರ್ ಕಡೆ ಚಿತ್ರದುರ್ಗಕ್ಕೆ ಹೋಗ್ಬೇಕು ಅಂತ. ಅಲ್ಲೇ ಫಂಕ್ಷನ್ ಕ್ಲಾಸ್ನಲ್ಲಿ ಬಹಳ ಒಳ್ಳೆ ಸಿಕ್ಬಿಟ್ರು. ನಿಮ್ಗೆ ಅಂತಿಂತ ಪ್ಲೇಸ್ ಹಾಕೊಡಲ್ಲ, ತುಂಬಾ ಸುಂದರವಾದ ಪ್ಲೇಸ್ ಹಾಕೊಡ್ತೀನಿ ಅಂತ ನಂದಿಗೆ ಹಾಕಿ. ಅದಕ್ಕಿಂತ ಮುಂಚೆ ದಾವಣಗೆರೆ ತಾಲೂಕು ಗುಂಡೂರು ತಾಲೂಕು ಅಂತ ಆರಿಸಿದ್ರು. ಅವ್ರು ಜೈಲಿ ಸಾಹೇಬರು ಕೋಲಾರ ಜಿಲ್ಲೆಗೆ ಹಾಕಿ ಅಂತ ಮತ್ತೆ ಬರೋದು. ನೋಡಿ ಎಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಅದಕ್ಕೆ GS ಶಿವರುದ್ರಪ್ಪ ಹೇಳ್ತಾರೆ, 8 ಜನ್ಮದಲ್ಲಿ 8 ಜೀವನಿಗೆ 8 ನಾವು ನೀವು ಅರಿತು ನೋಡಿದರೆ ಬಾಳು ಎಂಬುದು ಗುಣದ ರತ್ನಗಣಿಯು. ಎಲ್ಲಿ ಎಂತಹ ಗುಣವನ್ನ, ಯಾರ ಗುಣವನ್ನ ಹೇಗೆ ಪಡ್ಕೊಂಡಿರ್ತೀವೋ, ಹೇಗೆ ತೀರಿಸಬೇಕು ಗೊತ್ತಾಗಲ್ಲ. ಹಾಗಾಗಿ ನಿಜವಾಗಿಯೂ ಬೇರೆ ಶಾಲೆಗೆ ಹೋಗಿದ್ರೆ ಇಂತಹ 30 ವರ್ಷ ಆದ ನಂತರವೂ ನಾವು ಹುಡುಗರು ಇಷ್ಟು ಕಷ್ಟಪಟ್ಟು, ನಾವು ನಮ್ಮ ಹುಡುಗರು ಅಂತಾನೆ ಕರೀತಾರೆ. PS ಬಹಳ ನಿಮ್ಗೆ ಇಲ್ಲ, ನೀವು ಮಿತ್ರ ನೋಡಿದ್ರು, ನನ್ಗೆ ಯಾಕೋ ಅವ್ನು ಅನಿಸ್ತಾ ಇಲ್ಲ. ಯಾಕಂದ್ರೆ ಸ್ಟೂಡೆಂಟ್ಸ್ ಅಂತ ಅವರು ಒಳ್ಳೆಯದೇ. ಆ ಬಸವ ಸರ್ನು 1-2 ವರ್ಷ ಬಹಳ ಅದ್ಭುತ ಮಾತಾಡಿದ್ರು. ನೀವೆಲ್ಲ ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ, ನೀವು ಕೂಡ ಪೇರೆಂಟ್ಸ್, ಅವರು ಪೇರೆಂಟ್ಸ್ ಆಗಿದ್ದೀರಿ. ನಮ್ಗೆ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಅಂಜನಪ್ಪ ಹೇಳಿದಂತ, ಅಂಜನಪ್ಪ ಬಹಳ ಜನ ಅಂತ ಹೇಳಿದ್ರು. PS ಹೇಳ್ತಾರೆ, ಅಂಜನಪ್ಪರೇ ನಿಮ್ಗಿಂತ ಸಣ್ಣಗಿರೋ ಹುಡುಗ, ನಿಮ್ಗಿಂತ ಚೆನ್ನಾಗಿನ ಹುಡುಗ ಬಂದಿದ್ದಾರೆ, ಇಲ್ಲ ಹೊರಗಡೆ ಹೋಗಿದ್ದಾರೆ, ತೋರಿಸ್ತೀನಿ ಅಂತ. ಅಂಜನಪ್ಪ ನನಗೆ 4 ತಿಂಗಳಾದ್ಮೇಲೆ ಯಾಕೆ ಅಂದ್ರೆ ನಾನು ಬಂದಾಗ 55 kg, 1994 ಜುಲೈ ಹೋಗ್ಬೇಕಾದ್ರೆ 66 kg, ಈಗ 68 ಇದು 48 69. ಇದು ಯಾಕೆ ಅಂದ್ರೆ ನಾವು ವೆಂಕಟಪತಿ ಸರ್ನ ನಾನು ಜ್ಞಾಪಿಸ್ಕೊಳ್ಬೇಕು. ನಾನು ಇಲ್ಲಿ ಯಾರ ಮೇಲೆ MA ರಿಸಲ್ಟ್ ಬಂತು, ಹೈ ಫಸ್ಟ್ ಕ್ಲಾಸ್ ಪಾಸ್ ಆಗಿತ್ತು, ನಮ್ಗೆ MPhil ಅಂತ ಸಿಗುತ್ತೆ. 2 ದಿನ ರಿಸಲ್ಟ್ ನೋಡ್ಕೊಂಡು ಬರೋಕೋದನ್ನು ಬಂದೇ ಇಲ್ಲ, 7 ದಿನ ಕೇಳಿಲ್ಲ. HRL ಸರ್ ಅಂತ ಇದ್ರು, ಅವ್ರು ಅಂದ್ರು
ಸರ್ ಅವ್ರ ಪತ್ರಗಳು ಎರಡನೇ ಮಾಡಿ ನನ್ಗೆ ಎರಡನೇ ಅಂತಾನೆ ಗೊತ್ತಿಲ್ಲ ಅವರು ಲೀಮಿತವ್ರು ಅಲ್ಲ ಸರ್ ಅವ್ರು ಮಾಡಲಿಲ್ಲ ಸರ್ ಅವ್ರು ಸೆಪ್ಟೆಂಬರ್ ರಿಲೀವ್ ಆಗುವಾಗ ಎಲ್ಲರ ಮುಂದೆ ಹೇಳಿದ್ರು ನಿಮ್ಗೆ ತೊಂದರೆ ಮಾಡಲ್ಲ ಸೈನ್ ಹಾಕಿ ಬನ್ನಿ ಅಂತ. ಯಾಕೆ 30 ವರ್ಷ ಆದ್ರೂ 32 ವರ್ಷ ಆದ್ರೂ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಮನುಷ್ಯನಿಗೆ ಸಾರ್ಥಕತೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಗುಣವನ್ನ ಹೃದಯವಂತಿಕೆಯನ್ನ ಮಾನವೀಯತೆಯನ್ನ ಅವತ್ತೇ ನಮಗೆ ಕಲಿಸಿ ಹೋಗುವುದು. ಇದೇ ಮಾರ್ಗದರ್ಶನ, ಇದೇ ಗುರುಗಳ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಆಮೇಲೆ ನೀವು ನೋಡ್ತಾ ಇದ್ರೆ ಆಗ ಅನಿಸುತ್ತೆ ನಾನು ಬಹಳ ಹುಡುಕೊಂಡು ನೋಡಿ ನೋಡಿದೆ 30 ವರ್ಷದಿಂದ ಹೇಗಿದ್ರು ಅಂದ್ರೆ ಸ್ವಲ್ಪ ಜ್ಞಾಪಕ ಬಂದ್ರು, ಬಹಳಷ್ಟು ಜ್ಞಾಪಕ ಬಂದ್ರು. ಎಷ್ಟು ಸಾಂಗಿದ್ರು ಹಿಂಗಾಗ್ಬಿಟ್ಟು ನಾನು ಅಂದ್ಕೊಂಡು ಆಗ ಬಹಳ ಸುಖ. ಅವಾಗ ಸರ್ ಹೇಳಿದ್ರು ಎಲ್ಲರಿಂದ ಸುಮಾರು 15-16 ಬಂದಿದ್ರು. ಬಿಆರ್ ಹೇಳಿದ್ರು ನಿಟ್ಟಿನ ಮಕ್ಕಳು 21 ಅಡಿಯಿಂದ ಬರೋದು ಎಲ್ಲರೂ ತಿಳ್ಕೊಂಡಿದ್ದು. ನಮ್ಮ ಮಾರ್ಗದರ್ಶನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರೋ ಎರಡು, ಒಂದು ಮಾರ್ಗದರ್ಶನ, ಇನ್ನೊಂದು ಹೊಂದಾಣ. ನಿಮ್ಮ ಹಸಿ ನೆನಪುಗಳು ಇದೆ. ನನಗೆ 6 ಜನರು ಹೇಳಿದೆ, ಯಾರು ಹೇಳಿರಲ್ಲ ಸರ್ ಬಹಳ ಒಳ್ಳೆದು ಸರ್ ಅಂದ್ರೆ ಇನ್ನು ಕಣ್ಣನ್ನು ನೋಡ್ತಿದ್ದೆ ಯಾವಾಗ ಸಿಗ್ರಿ ನಾನು ಏನಾದರೂ ಮಾಡಿ ಹೊಡೆಯುವಾಗಲ್ಲ ಕಲ್ಲಾಗ ಹಂಗೇನ್ ಮಾಡಿಲ್ಲ. ಸಹಜವಾಗಿ ಶಿಕ್ಷಕರಿಗೆ ನಮ್ಗೆ ಅದೆಷ್ಟಿತ್ತು ಅಂದ್ರೆ ಮೋಸ್ಟ್ಲಿ ಆ ಬ್ಯಾಚಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ 21 ಪಾಸ್ ಆಗಿದ್ರು ಅಂತ ನನಗೆ ನೆನಪಿದೆ. 2 ಬ್ಯಾಚಲ್ಲಿ ಅಲ್ಲ ನಾನು ಕನಿಷ್ಠ ಗೌರವ ಪಡಿಸಲ್ಪಟ್ರೆ ಮಾಡ್ತಾ ಇದ್ದಾರೆ ಇನ್ನೂ ಆ ಕೃಷ್ಣೇಗೌಡ ಹೇಳ್ತಾರಲ್ಲ, ನಿಮ್ಮ ಅಪ್ಪನ ಕರ್ಕಲ್ಲ ಇಷ್ಟೊಂದು ಮಾರ್ಕ್ಸ್ ತೆಗಿದೆಯಾ ಫೇಲ್ ಆಗಿದೆಯಲ್ಲ ಅಂತಂದ್ರೆ ಅವನ ಅವ್ರ ಅಪ್ಪನಿಗೆ ಹೇಳ್ತಂತೆ ಏನೋ ಇಷ್ಟು ಮಾರ್ಕ್ಸ್ ತೆಗ್ದೀಯ ಅಂದ್ರೆ ನಿಮ್ ಕಾಲದಾಗ ಚೆನ್ನಾಗ್ ಮಾಡ್ತಿದ್ರಪ್ಪ ಪಾಠನ, ಅವಾಗೆಲ್ಲ ಚೆನ್ನಾಗ್ ತೆಗ್ದಿದ್ರ ಈಗ ಪಾಠ ಮಾಡಲ್ಲ ಅಂತ. ಇದಕ್ ನಾವು ಮನೆ ಹಾಕಿದ್ದೇವೆ ಅಂತ 20 ಅಂತ ಹೇಳಿದ್ರೆ ಅವನು ಮಾಡಿದ್ರೆ ಉಪಯೋಗಿಲ್ಲ. ಪಾಸ್ ಆಗಿತ್ತು ಯಾಕೆ ಅಂತ ಸ್ಥಿತಿ ಏನ್ ಮಾಡಿದ್ರು ಓದೋದೇ ಕಷ್ಟ ಇತ್ತು. ನಿಮ್ಗಳ ಕಷ್ಟ ಅವನಿಗೆ ನಾಚಿಸ್ಕೋಬೇಕು. ಯಾಕೆಂದ್ರೆ ಜಗತ್ತಿನಲ್ಲಿ ಹೇಳ್ತಾರೆ ಗುಡಿಸಲಿನಲ್ಲಿ ಪ್ರತಿಭೆ ಹುಟ್ಟದಂತೆ ಅವರು ಅರಮನೆಯಲ್ಲಿ ಸಾಯ್ತಾನೆ. ನೀವೆಲ್ಲರೂ ಕೇಳಿದ್ವಿ ಒಬ್ಬನೇ ಒಬ್ಬ ಈ ಜೀವ ಜಗತ್ತಿಗೆ 3 ಹೆಣ್ಮಕ್ಳು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ ಬಾರಿ ಖುಷಿ ಆಯ್ತು. 3 ಹೆಣ್ಮಕ್ಳು ಸರ್ ಉಳಿದವರೆಲ್ಲ ಯಾಕೆ ಬಾಳ ಹೇಳಿಲ್ಲ, 1, 2 ಹೇಳಿ. ಅದ್ರ ಮಧ್ಯೆ ನೋಡಿದ್ರೆ ಬಹಳ ಖುಷಿ ಆಯ್ತು. ಕೆಲವರು ಮೆಡಿಕಲ್ ಓದಿಸಿದ್ರಿ, ಕೆಲವರು ಸಾಧನೆ ಮಾಡಿದ್ರಿ, ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ವಿ ಅಂದ್ರೆ ಈ ಟಾಟಾ ಅವರು ಮಾತಾಡ್ತಾರೆ ಎಕ್ಸ್ಪರ್ಟ್ ಆಗಿದ್ರು, ನೀನೇನಾದ್ರೂ ಮನೆ ಕಟ್ಕೊಳಂಗಿದ್ರೆ ನೀನ್ ನೌಕರಿ ಮಾಡು, ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ವ್ಯಾಪಾರನೇ ಮಾಡ್ಬೇಕು. ಅದ್ ಉದಾಹರಣೆ ನಮ್ಮ ಬಳ್ಳಾರಿ ಮುಗಿಸ್ಕೊಂಡಿದ್ವಿ ಅದನ್ನ ಅವ್ರು ಸಾಮ್ರಾಜ್ಯ ಕಟ್ಕೊಂಡು ವ್ಯಾಪಾರ ಮಾಡಿ. ನಾವು ಹುಡುಗರೆಲ್ಲ ಮನೆ ಕಟ್ಕೊಂಡಿದ್ವಿ, ಮಕ್ಕಳನ್ನ ಓದಿಸ್ಕೊಂಡಿದ್ವಿ ಅಷ್ಟೇ. ಅದರಾಚೆ ಏನೋ ಅವ್ರನ್ನ ಸ್ವಲ್ಪ ಪರವಾಗಿಲ್ಲ, ದೇವರೇನು ಎಲ್ಲರೂ ಚೆನ್ನಾಗಿಟ್ಟಿದ್ರು, ಒಂದು ಕಾರ್ ತಗೊಂಡು ಒಂದು ಮನೆ ತಗೊಂಡು ಮಕ್ಕಳು ಓದಿಸ್ಕೊಂಡು ಹೋಗಿದ್ವಿ. ಅಂಜಿನಪ್ಪ ತಂದೆ ಹಂಗಿಲ್ಲ, ಅವರು ಹೇಳ್ತಾರೆ ನೆಕ್ಸ್ಟ್ ಹೆಂಗಿರಪ್ಪ ನಿಮ್ಮ ಅಂಜಿನಪ್ಪ ಅಂತ ಅವ್ರ ರಿಲೇಷನ್ ಕೇಳಿದ್ರೆ ಅವರೇ ಸರ್ ಚಿಕ್ಕಪ್ಪದಲ್ಲ ಅರ್ಥ ಅವರೇ ಅಂತ. ನಾವು ಅದಕ್ಕೆ ಒಂದು ಟೈಮು ನಮ್ಮ ಮೇಲೆ ಬಹಳ ಜನ ನೋಡ್ಕೊಂಡಿದ್ದಾರೆ. ನಾನು ಮೊದಲೇ ವರ್ಷ ದೇವಗಳಿಂದ ಓಡಾಡಿದೆ, ಇದೇ ಊರಲ್ಲಿ ನೆಕ್ಸ್ಟ್ ಇಯರ್ ಇಂದ ಮಾಡಿದೆ. ಎಷ್ಟು ಅಂದ್ರೆ ಕೊಯ್ಲೂರು ರಾಮಾಯಣ ದರ್ಶನದಲ್ಲಿ ವಾಲಿ ಸತ್ತ ಮೇಲೆ ಎಂತ ಚಂದದ ಮಾತು ಹೇಳ್ತಾರೆ ಅಂದ್ರೆ, ವಾಲಿ ಸಾಯುವಂತ ಸಮಯ ಶ್ರೀರಾಮನಿಂದ ಹೇಳ್ತಾರೆ, ತಾಯಿ ತಂದೆಯರ ನಾಡಿ ತಾಯಿಯ ಮಲೆಗುಡಿಯ ಬೆಟ್ಟದ ನದಿಯ ಬೇರೆ ಏನಂತೂ ಗೊತ್ತ ಮಾತು. ಇಂದಿನ ಇಂತಹ ಸಭೆಯ ನೆಲೆಗಳನ್ನು ನಾವು ಇಷ್ಟು ದಿವಸ ಎಂತ ಚಂದ ನೆನೆದೆ. ಈ ಚೆಲುವು ಚಿಪ್ಪಳೆ ಈ ಬೆಟ್ಟಂಬಳೆಯ ಅರ್ಪಿಯೊಳು ತುಮಕಿ ಮೇಯದ ಈ ವಾಲಿಯ ಮೇಯೇನು, ನಿನ್ನ ನಡವಿಯ ಪೆರುಮರಗಳನ್ನು ಹತ್ತಿ ನನ್ನ ತೋಟಗಳ ಆಟಕ್ಕೆ ಇವು ಮುರಿಯವ ಈ ಕೊನೆಯವ ಏನು ಖುಷಿ ಅಂತ. ರಿಸಲ್ಟ್ ಬಂದಾಗ ಮಾತ್ರ ಭಾರಿ ಬೇಸರ ಆಯ್ತು. ಈಗ ವನರಾಜಗಳಂತದ್ದೇ ನಾವು ಕೇಳೋದು. ಬಸವರಾಜ, ಯಾರು ಪಾರ್ವತಿ, ಇನ್ನೊಬ್ರು ಮುನಿರತ್ನ, ಚಂಕೇಶ್ವ ಅಲ್ಲೇನೋ ಪಾಸ್ ಆಗಿದ್ದವರು, ಶಾಲಿನಿ, ಸುನಿಲ್ಲ ಈಗ ಮಾತಾಡಿದ್ನಲ್ಲ ಬಸ್ ಈಗ ನನಗೆ ಪ್ರಮೋಷನ್ ಇದೆ ಅಂತ ನೆನಪಿದೆ. ನಮ್ಗೆ ಯಾರು ಪಾಸ್ ಆಗಿದ್ರು ಅಂತ ಸತ್ಯ ಹೇಳಕ್ಕೆ ಎಷ್ಟೋ ಸಾರಿ ನಾವು ಚೆನ್ನಾಗಿ ಪಾಠ ಮಾಡಿದ್ರು ಅಂತ ಹಂಚ್ಕೋಬೇಕಾಗಿತ್ತು. ಫೇಲ್ ಆಗ್ಬಿಟ್ರಲ್ಲ. ಇದು ಬದುಕು ನಿಜವಾಗಿಯೂ ಕೂಡ. ಪ್ರಸನ್ನ ಸರ್ ಬಹಳ ಸರಿ GK ಬೇರೆಲ್ಲ ಹೇಳಿದ್ರು, ನಾವು ಎಷ್ಟು ಪುಣ್ಯ ಮಾಡಿದ್ವಪ್ಪ. ದೇವರು ಎಲ್ಲರೂ ತಿಳ್ಬೋದು. 30 ವರ್ಷಗಳ ಆದ್ಮೇಲೂ ಕೂಡ ನಮ್ಮ ಶಿಕ್ಷಕರನ್ನ PS ಬಹಳ ಚೆನ್ನಾಗಿ ಹೇಳಿದ್ರು,
ಎರಡೂ ಹಂತದಲ್ಲಿದ್ದಂಥವ್ರು. ಇವ್ರು ಹೋದ್ಮೇಲೆ ನಾವು ಇವ್ರ ಪ್ಲೇಸಿಗೆ ಬಂದಿದ್ದು. ಅವ್ರು 8th 9th ಕ್ಲಾಸ್ ಮಾಡಿದ್ರು ಅಂತ, ನಾವು 10th ಅಲ್ಲಿ ನಿಮಗೆ ಗುಂಡಳಾಗಿದ್ರು ಅಂತ ಕರೆಸಿ ಇದನ್ನ ಮಾಡೋದಿದೆಯಲ್ಲ, ನಿಜವಾಗಿಯೂ ಕೂಡ ಆ ವರದರಾಜು, ಪಾರ್ವತಿ, ಮಮತಾ ಇನ್ನು ಯಾರ್ಯಾರು ಇದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ, ಮನಃಪೂರ್ವಕವಾಗಿ ಅಭಿನಂದನೆಗಳು, ವಂದನೆಗಳು ಎಲ್ಲ ಪರವಾಗಿ. ಯಾಕೆ ಅಂದ್ರೆ ಅದೊಂದು ಲೀಡರ್ಶಿಪ್ ಅಂತ ಈ ಶಶಿಕಲಾ ಮಾತಾಡೋಕೆ ಹೇಳಿದ್ರು. ಟೀಚರ್ಸ್ ಆಗಿಂದಾನೆ ಹಾಗೆ ಕಲಿಬೇಕು. ಅವಳು ಮಾತಾಡೋಕೆ ಪದ ಹೇಳಿದ್ರು, ಕೌಶಲ್ಯ ಖಂಡಿತವಾಗ್ಲೂ ಬಂದಿದೆ. ಆಮೇಲೆ ಹೇಳಿದ್ರು 6ನೇ ಸರಿ ಪಾಸ್ ಆದೆ ಅಂತ, ಅದೊಂದು ಧೈರ್ಯ. ಮೇಡಮ್ PS ಮೇಡಮ್ ಮಾತಾಡೋಕೆ ಹೇಳಿದ್ರು, ಈಗ ಯಾರೋ 2 ಮಾರ್ಕ್ಸ್ ಕಮ್ಮಿ ಬಂದ್ರೆ ಹ್ಯಾಂಗಿಂಗ್ ಮಾಡ್ಕೊಡ್ತಾರೆ, ಏನು ಮಾಡ್ತಾರೆ. ನಿಜವಾಗಿ ಹೌದು, ಬದುಕು ಎಷ್ಟು ಶ್ರೇಷ್ಠ ಅಂದ್ರೆ ಇನ್ನೊಮ್ಮೆ ಈ ಮನುಷ್ಯನಾಗಿ ಹುಡ್ತೀವೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ದಾಸರೆಲ್ಲ ಹೇಳಿದರೆ, ಇದು ಮಾನವದಿಂದ ಹೊರದೋಗೋದು, ಇದು ಹಾಳು ಮಾಡಿಕೊಳ್ಳಬೇಕಿರೋ ಹುಚ್ಚಪ್ಪಗಳಿಲ್ಲ. ನಿಮ್ಗೆ ನೋಡಿದಾಗ ಅನಿಸುತ್ತೆ 23 ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಚಿಕ್ಕದಾದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಬೆಂಗಳೂರಿಗೆ ಬೆರಿನೀರು, ದೇವರಲ್ಲಿ ಏರ್ಪೋರ್ಟ್ ಪಕ್ಕ ಇರ್ತಕ್ಕಂಥದ್ದು. ನಿಜವಾಗಿಯೂ ಕೂಡ ಅವರೆಲ್ಲ ಸಾಮ್ರಾಜ್ಯ ಕಟ್ಕೊಂತಾರೆ, ಯಾರು ರಾಘವೇಂದ್ರ ಅವರು ಎಲ್ಲರನ್ನು. ಆಮೇಲೆ ಕಳೆದ ಕೆಲಸಲೆಲ್ಲ ಚೆನ್ನಾಗಿ ಹೇಳೋದು, ಸರ್ ನೀನು ನನ್ನ ಏನಾದ್ರು ಮಾಡ್ತಿದ್ರೆ ಮಳ್ಳಿ ನೀನು ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತ ಬೈತಿದ್ರಿ ಸರ್. ನೀವು ಅದಕ್ಕೆ ಆ ನೆನಪನ್ನು ಮಾಡ್ಕೋಬೇಕು. ನಾವು ಹೇಗ್ ಮಾಡ್ತಿದ್ವೋ ಗೊತ್ತಿಲ್ಲ, ಹೇಗ್ ಮಾತಾಡ್ತಿದ್ವೋ ಗೊತ್ತಿಲ್ಲ. ಇದು ಹಾಗೇನೆ ನೀವು ಅಂದ್ಕೊಂಡಿರ್ತೀರಾ, ಟೀಚರ್ಸ್ ಬಂದಾಗ ನನ್ನ ಹೆಸರು ನೆನಪಲ್ಲಿ ಇರ್ಬೋದಾ, ನನ್ ಮಾತಾಡಿಸ್ಬೋದಾ, ನನ್ ಗುರುತಿಸ್ಬೋದ ಅಂತ. ನಾನು 2 ದಿನದಿಂದ ರಾತ್ರಿ ಮಲಗಿದ್ದಾಗ ಎಚ್ಚರ ಆದಾಗ ಯಾರು ಅಂದ್ರೆ ಇಲ್ಲೇ ಮುಂದೆಯಲ್ಲೇ ಇದ್ದವರು. ವರದರಾಜ ನಮ್ಮ ಮನೆ ಮುಂದೆ ಇದ್ದ, ಬಹಳ ವರ್ಷ ಇದ್ವಿ, ಅವ್ರ ಮನೆಯಲ್ಲಿ ಊಟ ಮಾಡಿದ್ವಿ. ಅವ್ರ ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಗೊತ್ತು, ಮಮತಾ ಗೊತ್ತು. ಇನ್ನು ಕೆಲವರು ಸುನಿಲ್ ನಾವು ಚೇಂಜ್ ಆಗಿಲ್ಲ, ಅವರು ಈ ಸಿನಿಮಾ ಸುನಿಲ್ ಇದ್ದಂಗೆ ಇದ್ದ, ಈಗೂ ಹಂಗೆ ಇಲ್ಲ. ಬಸವರಾಜನನ್ನು ಏನ್ ಚೇಂಜ್ ಆಗಿದೆ, ಕೆಲವರೆಲ್ಲ ಬೆಳ್ಕೊಂಡಿದ್ದೀವಿ ಎಲ್ಲ ರೀತಿಯಲ್ಲಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ. ಕೆಲವರು ಮುಂದೆ ಹೋಗಿದ್ದೀರಿ. ಶಾಲೆಗೆ ಹೇಳಿದ್ರು MBA ಮಾಡಿದ್ದೀನಿ ಸರ್. ನನ್ನವರು ಕೂಡ MBA ಮಾಡಿ 3 ವರ್ಷ ಆಯ್ತು. ನನಗೆ ಕಂಗ್ರ್ಯಾಚುಲೇಷನ್ ಹೇಳಿದೆ. ಬದುಕಿನಲ್ಲಿ ಯಾವುದು ಅತ್ಯಂತ ಮುಖ್ಯ ಅಂದ್ರೆ ಉತ್ಸಾಹ. ಜೀವನದಲ್ಲಿ ಏನು ನಿಜವಾಗ್ಲೂ ಕೂಡ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ, ಯಾವುದೇ ಒಂದು ದೇಶವನ್ನ ಅತ್ಯದ್ಭುತವಾದ ಜ್ಞಾನ ರಾಶಿ ಉಳಿಸೋದಿಲ್ಲ, ಅದಕ್ಕೆ ಮಿಗಿಲಾಗಿ ಸಂಸ್ಕೃತಿ ಉಳಿಸ್ತದೆ ಅಂತ. ನಿಮ್ಗೆ ಅಂತಹ ಸಂಸ್ಕೃತಿಯನ್ನ ನಮ್ಮ ಶಿಕ್ಷಕರು ಕೊಟ್ಟರು, ನಿಮ್ಮ ತಂದೆ ತಾಯಿಗಳು ಕೊಟ್ಟರು, ಅಥವಾ ಈ ಪರಿಸರ ಕೊಟ್ಟರು, ನೀವಾಗಿನ ನೀವು ಕತ್ಕೊಂಡ್ರ, ನಿಜವಾಗಿ ಕೂಡ ನಾವು ಮತ್ತೊಮ್ಮೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನನ್ನನ್ನ ಗುರುತಿಸಿದ್ದು ನಂದಿಯಲ್ಲಿ ನನಗೆ ಮತ್ತೆ ಮತ್ತೆ ಸದಾ ನೆನಪಿಗೆ ಬರ್ತಕ್ಕಂಥದ್ದು ಅಂದ್ರೆ, ಒಂದು ಕನ್ನಡ ರಾಜ್ಯೋತ್ಸವ ಬಂದ್ರೆ ಆಮೇಲೆ ಬರ್ತಾ ಬರ್ತಾ ಲೈವ್ ಕೊಡೋರು ಇಡೀ ಊರಿಗೆ. ಸ್ವಾತಂತ್ರ್ಯ ದಿನಾಚರಣೆ ದಿನ, ಕನ್ನಡ ರಾಜ್ಯೋತ್ಸವ ದಿನ, ಅಂತಹ ಅವಕಾಶಗಳನ್ನ ಮಾಡಿಕೊಟ್ರು. ನನಗೆ ಎಷ್ಟು ಅಂದ್ರೆ ಹೋಗುವಂತ ಸಮಯದಲ್ಲಿ ಇದೇ ಊರಿನಲ್ಲಿ ಇದ್ರಲ್ಲ ಸರ್ ಅಂತಕ್ಕಂಥದ್ದು ಬಹಳಷ್ಟು ಜನ ಹೇಳಿದ್ರು. ನಮ್ಮ ಅಂಜನಪ್ಪ ಕೂಡ ಮೊದಲ 2 ವರ್ಷ 3 ವರ್ಷ ನಮ್ಗೆಲ್ಲ ಟ್ರಿಪ್ ಕರ್ಕೊಂಡು ಹೋಗಿದ್ರು ಅವಾಗ ಕಾರಲ್ಲಿ. ಹಾಗಾಗಿ ಇದು ಸುದೀಪ್ ಹೇಳ್ತಾರಲ್ಲ, ಸವಿ ನೆನಪು ಅಂತ. ಹಾಗಾಗಿ ಯಾವುದೇ ಕಾರಣದಿಂದ ಹೃದಯದಿಂದ ಹೊರಗೆ ಹೋಗದೇ ಇಲ್ಲ. ಅತ್ಯಂತ ಸಂತೋಷದ ಕ್ಷಣಗಳನ್ನ ನಾವು ಹೃದಯವನ್ನು ತೆರೆದು ಮುಚ್ಚಿಟ್ಕೊಳ್ಬೇಕು. ಅದನ್ನ ಅವಾಗವಾಗ ತೆರೆದು ನಾವು ಅದನ್ನ ಜ್ಞಾಪಿಸಿಕೊಳ್ಬೇಕು. ಅವ್ರು ಹೇಳಿದ್ರು, ವೀರಣ್ಣ ಸರ್ ಎಂತ ಅದ್ಭುತವಾದ ಹಾಡು ಬರ್ತಾರೆ, ಏನೇನ್ ಮಾಡ್ಬೇಕಂತ. ಅದಕ್ಕೆ ನೀವು ಇನ್ನೂ ಹೆಚ್ಚು ಹೆಚ್ಚು ಟೀಚರ್ಸ್ ಏನೇನ್ ಮಾಡಿದ್ರು ಅನ್ನುವಂಥದ್ದು ಹೇಳಿದ್ರೆ ಖುಷಿ. ಆ ತಮಾಷೆ ಬಿಡಿ, ನೀವು ಮಿಮಿಕ್ರಿ ಮಾಡಿ. ಎಷ್ಟೋ ಸಾರಿ ಕಳೆದ ಸಾರಿ 2 ಬ್ಯಾಚ್ನವರು ಮಿಮಿಕ್ರಿ ಎಲ್ಲ ಮಾಡಿದ್ರು, ಹಿಂಗ್ ನಿಂತ್ಕೊಳ್ಳೋರು, ಹಿಂಗ್ ಮಾಡೋರು, ನಿಮ್ಗೆ ಯಾವ್ದೋ ರೈಟ್ ಹ್ಯಾಂಡ್ಗೆ ಬ್ರಾಸ್ಲೆಟ್ ಹಾಕೊಂಡಿರೋರು, ಬರಿಬೇಕಾದ್ರೆ ಹಿಂಗ್ ಅನ್ನೋರು. ಆ ಸುಲ್ತಾನ್ಪೇಟೆ ಇವರು ಎಲ್ಲ ಹೇಳ್ಬೇಕು, ನಮ್ಗೆ ಮುಕ್ತತೆ ಬೇಕು, ಖುಷಿ ಬೇಕು. ಅದಕ್ಕೆ ಎಂಡಮೂರಿ ವೀರೇಂದ್ರನಾಥ್ ಒಂದು ಪುಸ್ತಕದಲ್ಲಿ ಹೇಳ್ತಾರೆ, ಬದುಕನ್ನ ಖುಷಿ ಕೊಡೋದು ಏನು ಅಂದ್ರೆ, ನೀನು ಬೈಕ್ ತಗೊಂಡ್ರೆ ಅದನ್ನು ಬಹಳ ಖುಷಿಯಾಗಿ ಓಡಿಸ್ಬೇಕು. ಸಾಲ ಮನೆಗೆ ತಗೋ, ನೀನ್ ಕೂತು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಖುಷಿಯಾಗಿ ಬಾಚ್ಕೋಬೇಕು ಅಂತ. ಯಾವುದಕ್ಕೂ ಕೂಡ ಗೊಣಗಬಾರದು. ಯಾವುದೇ ಕೆಲಸವನ್ನು ಮಾಡ್ಬೇಕಾದ್ರೆ ಗೊಣಗಬಾರದು. ಇದು ಸಣ್ಣದು ಅಂತ ಅನ್ಬಾರ್ದು. ಅವಾಗ ಜೀವನ ಶ್ರೇಷ್ಠ ಆಗುತ್ತೆ. ಹಾಗೇನೆ ಹೆಣ್ಮಕ್ಳು ಕೂಡ ಪ್ರಸನ್ನ ತುಂಬಾ ಚೆನ್ನಾಗಿ ಹೇಳಿದ್ರು, ಈಗೆಲ್ಲ ಇಂಡಿಪೆಂಡೆಂಟ್ ಆಗಿಬಿಟ್ಟಿದ್ರಿ. ಮೋಸ್ಟ್ಲಿ ನೀವು
ನಿಮ್ಮ ಯಜಮಾನರು ನಿಮ್ಮ ಮಕ್ಕಳ ಅಷ್ಟೇ ಅಂತ ಇರ್ಬೇಕು, ಬಹಳ ಚೆನ್ನಾಗಿರ್ಬೇಕು. ಯಾರು ನೋಡಿ ನಾವು ತುಂಬಾ ಇರಬಾರ್ದು. ಅದಕ್ಕೆ ಸಂಚೀಪನ ಹರಿಪದೇ ಇರುವುದರಲ್ಲಿ ಒಂದು ಪದ ಹೇಳ್ತಾರೆ, ಹಬ್ಬ ಬಂದಿದೆ, ತನ್ನ ಗಂಡ ಸೀರೆ ತಂದು ಕೊಟ್ಟಿಲ್ಲ, ಎಲ್ಲರೂ ತಂದು ಕೊಟ್ಟಿದ್ದಾರೆ, ಎಂತ ಚಂದ ಕೇಳ್ತಲೆ ಅಂದ್ರೆ, ನೀವೊಂದು ಸೀರೆಯನ್ನು ನನಗಾಗಿ ತಂದಂತೆ ನಾ ಕಂಡೆ ಕನಸನ್ನು ನೆನೆ. ಎಂತ ಅದ್ಭುತ ಮಾತು. ನೀವೊಂದು ಸೀರೆಯನ್ನು ನನಗಾಗಿ ತಂದಂತೆ ನಾ ಕಂಡೆ ಕನಸನ್ನು ನೆನೆ. ಅವನು ತುಂಬಾ ಬುದ್ಧಿವಂತ, ನಮ್ಮದು ಕಣ್ಣೇನೆ. ಅವನು ಎಂತ ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ನಾಳೆ ಆ ಸೀರೆಯ ನೀನುಂಟು ಮೆರೆದಂತೆ ಕನಸನ್ನು ಕಾಣಿನ ಚೆನ್ನೆ. ಇದು ಮನುಷ್ಯ ಅದ್ಭುತವಾಗಿರ್ತಕ್ಕಂತಹ ಸ್ವರ್ಗದ ರೀತಿ ಇರ್ತಕ್ಕಂತಹ ನಂದಿಯ ಗಿರಿಧಾಮದ ಸುತ್ತಮುತ್ತ. ಹಾಗೆ 9 ವರ್ಷಗಳ ಕಾಲ ಸುಮಾರು ಒಂದೊಂದು ಬ್ಯಾಚ್ಗೆ 80ರಿಂದ 100 ಜನ ಇರೋರು. ಅಷ್ಟೂ ಜನ ವಿದ್ಯಾರ್ಥಿಗಳನ್ನ ನೋಡುವಂತಹ ಮಾತನಾಡಿಸುವಂತಹ ಭಾಗ್ಯ ದೊರೆತಿಲ್ಲ. ಹಾಗಾಗಿ ನಾನು 2 ನಿಮಿಷ ಹೆಚ್ಚಾಗಿ ತಗೊಂಡೆ. ಮತ್ತೊಮ್ಮೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ಮಾರ್ಗದರ್ಶಕರಿಗೂ, ನನ್ನ ಪ್ರೀತಿಯ ಎಲ್ಲ ಸಹಪಾಠಿಗಳಿಗೂ, ವೆಂಕಟೇಗೌಡರು ಕೂಡ ಬಹಳಷ್ಟು ಸರಿ ನಮಗೆ ಗೈಡ್ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ನೀವು ಸೇರಿಕೊಂಡ್ರೆ ಎಂತ ಮದುವ, ನಾನು ನೀವು ಸೇರಿಕೊಂಡ್ರೆ ಏನು ಮದುವ. ಕತ್ಲೆ ಇದ್ರು ಕಾಣಿಸ್ತೀಯ, ಕತ್ತಲಿದ್ರು ತುಂಬಿಸ್ತೀಯ, ಕತ್ಲೆ ಇದ್ರು ಕಾಣಿಸ್ತೀಯ, ಕತ್ತಲಿದ್ರು ತುಂಬಿಸ್ತೀಯ, ಕೊಚ್ಚೆಗೆಲ್ಲ ನುಗ್ಗಿ ನನ್ನ ಮೋಟರ್ಗೆಲ್ಲ ನಡೆಸ್ತೀಯ. ಏನ್ ಚಂದ, ಆಹಾ ಏನ್ ಚಂದ ಕಾಣಿಸ್ತೀಯ ಈ ಸಂಬಂಧವ. ನಾನು ಏನು ಸೇರಿಕೊಂಡ್ರೆ ಏನು ಮದುವ. ಎಷ್ಟೇ ದೂರದಾಗಿದ್ರು ನಿನ್ನ ಹುಡ್ಕೊಂಡೇ ಬರ್ತೀನಲ್ಲ, ಎಷ್ಟೇ ದೂರದಾಗಿದ್ರು ನಿನ್ನ ಹುಡ್ಕೊಂಡೇ ಬರ್ತೀನಲ್ಲ. ಅಷ್ಟೇ ಚಂದ ತಿಳ್ಕೊಂಡೆ ಹೋಗ್ತೀನಲ್ಲ. ಏನ್ ಚಂದ, ಆಹಾ ಏನ್ ಚಂದ. ನನ್ನ ಹೆಂಡತಿ ಕಾಸಿನ ಮುಪ್ಪಾಗಿರ್ತಿ ನಿಮಗೋಸ್ಕರ, ನನ್ನ ಹೆಂಡತಿ ಕಾಸಿನ ಮುಪ್ಪಾಗಿರ್ತಿ ನಿಮಗೋಸ್ಕರ. ಒಳ ಗದಿ ಮನಿ ಮಠ ಮುಗೋದೇವು ನಿಮಗೋಸ್ಕರ, ಒಳ ಗದಿ ಮನಿ ಮಠ ಮುಗೋದೇವು ನಿಮಗೋಸ್ಕರ. ಏನ್ ಚಂದ, ಆಹಾ ಏನ್ ಚಂದ, ಏನ್ ಚಂದ ಕಾಣಿಸ್ತೀರ ಈ ಸಂಬಂಧವ. ನಾನು ನೀವು ಸೇರಿಕೊಂಡ್ರೆ ಏನ್ ಮದುವ, ಎಂಥ ಮದುವ. ನಿನ್ ಬಿಡಲಿಲ್ಲ ಸ್ವರ್ಗ ತೋರವ್ವ, ಹಿಂಸೆಯ ಗಂಟ ಬಿಡಲಿಲ್ಲ ಸ್ವರ್ಗ ತೋರವ್ವ. ಓಕೆ, ಇದೊಂದು ಸುಂದರ ಸಮಯ, ಬಹಳ ಸಂತೋಷದ ಒಂದು ಸಮಯ. ಕಳೆದು ಹೋಗಿರ್ತಕ್ಕಂತಹ ದಿನಗಳನ್ನ ನೆನಪು ಮಾಡಿಕೊಂಡು ಇವತ್ತೆಲ್ಲ ಇಲ್ಲಿ ಅದನ್ನೇ ನಾವು ಮೆಲುಕು ಹಾಕ್ತಾ ಇದ್ದೀವಿ. ಆ ದಿನಗಳಲ್ಲಿ ನಾವು ಹೇಗಿದ್ದೀವಿ, ಇವತ್ತು ನಾವು ಹೇಗಾಗಿದ್ದೀವಿ ಅನ್ನುವಂತಹ ಒಂದು ಚಿತ್ರ ನಮ್ಮ ಮನಸ್ಸಲ್ಲಿ ಮೂಡುತ್ತೀವಿ. ನಾನು ಈ ನಮ್ಮ ನಂದಿ ಪ್ರೌಢಶಾಲೆಯ ಹಿರಿಮೆಗಳನ್ನ ಕೆಲವಾರು ಮಾತುಗಳಲ್ಲಿ ಹೇಳೋದಕ್ಕೆ ನಾನು 1983 ಜನವರಿಯಲ್ಲಿ ಕೆಲಸಕ್ಕೆ ಸೇರಿದೆ. ಆಗ ಈ ನಮ್ಮ ಪ್ರೌಢಶಾಲೆ ನಂದಿ ದೇವಸ್ಥಾನ, ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದ ಒಂದು ಕಟ್ಟಡದಲ್ಲಿ ಶಾಲೆ ನಡೀತಾ ಇತ್ತು. ನಾನು ಅಲ್ಲಿ ದುಡ್ಡು ರಿಪೋರ್ಟ್ ಮಾಡಿಕೊಂಡು, ಆಗ ನಮ್ಮ ಗುರುಗಳು, ಮುಖ್ಯ ಶಿಕ್ಷಕರು BS ಸುಧಾನವರು ನಿಜವಾಗಲೂ ನಾನು ಅವರು ನಿಗಲ್ ಅಹಂಕಾರಗಳಂತಹ ಒಬ್ಬ ವ್ಯಕ್ತಿ. ನಮ್ಮ ಕೆಲಸ ಮಾಡೋದಕ್ಕೆ ಬಹಳ ಉತ್ತೇಜನವನ್ನು, ಸ್ಫೂರ್ತಿಯನ್ನು ಕೊಡ್ತಕ್ಕಂಥದ್ದು. ಅವ್ರ ಜೊತೆಗೆ ನಮ್ಮ ಸಿಬ್ಬಂದಿ KLPಯಲ್ಲಿ ಹಿರಿಯರು, ಅದಕ್ಕಿಂತ ಮೊದಲು CMG ಗೋಪಾಲಕೃಷ್ಣ ಅಂತ ಹೇಳಿ ಒಂದು ಶಿಕ್ಷಕರಿದ್ದರು. ಆನಂತರ ನಮ್ಮ ವೀರಣ್ಣ SB ಅಂತ ಹೇಳ್ತಾ ಇದ್ರು. ನಂತರ ಶ್ರೀನಿವಾಸ ಸೇರಿದಾಗ ಶ್ರೀ ನಂದೀಶ್ವರ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಮ್ಮ ಸತ್ಯಪ್ರಸಾದ್ ಹೇಳಿದಾಗೆ 92 ಜುಲೈಯಲ್ಲಿ ಈ ನಂದೀಶ್ವರ
ಪ್ರೌಢಶಾಲೆ ಸರ್ಕಾರಿ ಪ್ರೌಢಶಾಲೆಯಾಗಿ ಮಾರ್ಪಟ್ಟೆ. ಆಗ 93 92ರಲ್ಲಿ 93ರಲ್ಲಿ 8-9 ತರಗತಿ ಪಾಠನ ಮಾಡೋದು. 94ರಲ್ಲಿ ನಾನು ಟ್ರಾನ್ಸ್ಫರ್ ಎಲ್ಲ ವರ್ಗಾವಣೆ ಆಯಿತು. ಬೇರೆ ಸಾರು ವರ್ಗಾವಣೆ ಆಯಿತು. ಆಗ ನಮ್ಮನ್ನ ಡ್ಯೂಟಿ ರಿಪೋರ್ಟ್ ಮಾಡಿದ್ದು ಸಚಿದಾನಂದ ಮೂರ್ತಿ BSS ಅವರು ಸಹ ವರ್ಗಾವಣೆ ಆಯಿತು. ಆಗೇನಾಯಿತು, ನಮ್ಮ ವೆಂಕಟಪತಿ ಸರ್ ಮುಖ್ಯ ಶಿಕ್ಷಕರಾಗಿ ಬಂದರು. ಆಗೇನಾಯಿತು ಅಂದ್ರೆ ನಿಮಗೆ ಮೊದಲಾಗಿ 7 ಜನ ಪಾಸ್ ಆಗಿತ್ತು. ಯಾಕೆ ಸಮಸ್ಯೆ ಆಯಿತು ಅಂತಂದ್ರೆ ಅಲ್ಲಿ ಯಾವ ಶಿಕ್ಷಕರ ಕೊರತೆ ಅವರು ಈಗಲಾದರೂ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಇಲ್ಲದೆ ಇದ್ದಾಗ ಅತಿಥಿ ಶಿಕ್ಷಕರನ್ನ ಈಗ ಕೊಡ್ತಾ ಇದ್ದಾರೆ. ಆಗ ಶಿಕ್ಷಕರು ಕೊಡ್ತಾ ಇಲ್ಲ. ಬಹಳ ಈಗ ಇವರು ನಮ್ಮ ಈ ಉಳಿದಂತ ಶಿಕ್ಷಕರು ನಮ್ಮ KHS ಆಗಿರ್ಬೋದು, NM ಸರ್, PS ಮೇಡಮ್ ಮತ್ತೆ ನಮ್ಮ GK ಸರ್ ನೋವು ಬರಲ್ಲ. ಆಗ ನಿಮ್ಮ 10ನೇ ತರಗತಿಯಲ್ಲಿ ಸ್ವಲ್ಪ ಪಾಠ ಪ್ರವಚನಗಳು ಕೊಡ್ತಾ ಇದೆ. ಆ ವರ್ಷ ಸ್ಟ್ರೆಂತ್ ಎಷ್ಟಿತ್ತು ಅಂದ್ರೆ 540 ವಿದ್ಯಾರ್ಥಿಗಳು, 8, 9, 10ನೇ ತರಗತಿ ವಿದ್ಯಾರ್ಥಿಗಳು 540. ಆಮೇಲೆ ನಿಮ್ಗೆ ಆ ವರ್ಷ ಸ್ವಲ್ಪ ವಿದ್ಯಾಭ್ಯಾಸದ ಕೊರತೆನೂ ಆಯಿತು. ಆಗ ರಿಸಲ್ಟ್ ಬಹಳ ಕಡಿಮೆ ಇದೆ. ಅದರಿಂದ ಆದರೂ ಸಹ 30 ವರ್ಷಗಳ ಹಿಂದಿನ ಒಂದು ನೆನಪನ್ನು ಇಟ್ಕೊಂಡು 2, 8, 9 ಪಾಠ ಮಾಡಿದಂತ ಶಿಕ್ಷಕರನ್ನ 10ನೇ ತರಗತಿ ಪಾಠ ಮಾಡಿದಂತ ಶಿಕ್ಷಕರನ್ನು ಸಹ ಒಂದೇ ವೇದಿಕೆ ಮೇಲೆ ಸೇರಿಸಿ ನೀವು ಸನ್ಮಾನ ಮಾಡಿದ್ರಿ. ನಿಮ್ಗೆಲ್ಲರೂ ನಾವು ಚಿರಋಣಿ. ಆಮೇಲೆ ಆಗ ಹೇಳಿದ್ರು ಸುಮಾರು ಜನ ಸರ್ ಈ ತರ ಫೇಲ್ ಆಗಿದ್ವಿ, ಮತ್ತೆ ಪಾಸ್ ಆಗಿ ನಾವು ಮತ್ತೆ ನಮ್ಮ ಹುದ್ದೆಗಳಿದ್ದೀರಿ ಅಂತ ಸುಮಾರು ಜನ ಒಳ್ಳೆ ಹುದ್ದೆಗಳಿದ್ದೀರಿ, ಎಲ್ಲರೂ ಸಹ ಚೆನ್ನಾಗಿದ್ದೀರಿ. ಈಗ ಮುಂದೆ ನೀವು ಆಗ ಪಟ್ಟಂತ ಕಷ್ಟನ ಒಂದು ನೆನೆಸ್ಕೊಂಡು ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ. ಆಮೇಲೆ ಈಗ ಏನಾಗಿದೆ ಅಂತಂದ್ರೆ ಸರ್ ನಮ್ಮ KHS ಹೇಳಿದ್ರು ಮಕ್ಕಳೆಲ್ಲ ಕಡಿಮೆ ಒಬ್ಬರು ಇಬ್ಬರು, ಆದರೆ ಸ್ವಲ್ಪ ಮೊಬೈಲ್ ಒಂದು CET ಪರೀಕ್ಷೆ ಫಲಿತಾಂಶ ಬಂದಿದೆ, ಮತ್ತೆ ಒಂದು KPSC ಫಲಿತಾಂಶ ಬಂದಿದೆ. ಅವರೆಲ್ಲರೂ ಅದೇ ಗೊತ್ತಾಗಿ 2 ವರ್ಷ ಮೊಬೈಲ್ ಮುಟ್ಟಿರ್ಲಿಲ್ಲ. ಇವಾಗ ಒಂದು CET ಒಂದು ಹುಡುಗ ಬಂದಿದ್ದಾನೆ, ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಅವ್ನು ಹೇಳ್ತಾರೆ 2 ವರ್ಷ ಮೊಬೈಲ್ ಇಟ್ಟಿಲ್ಲ. ಈಗ ಏನಾಗಿದೆ ಅಂತ ಮಕ್ಕಳಿಗೆ, ಚಿಕ್ಕ ಮಕ್ಕಳು ಇನ್ನೂ 6 ತಿಂಗಳ ಮಕ್ಕಳು ಅಥವಾ 1 ವರ್ಷದ ಮಕ್ಕಳಿಗೆ ತಾಯಿಯನ್ನು ಏನ್ ಮಾಡ್ತಾ ಇದ್ದಾರೆ, ಮಗು ಕಾಟ ಕೊಡ್ತಾ ಇದೆ ಅಂತ ಮೊಬೈಲ್ ಕೊಡ್ತಾರೆ. ದಯಮಾಡಿ ಮೊಬೈಲ್ ಅಂತ ಸ್ವಲ್ಪ ಕಡಿಮೆ ಮೊಬೈಲ್ ನೀಡನ್ನ ಮಕ್ಕಳಿಗೆ ಅಷ್ಟು ಒಳ್ಳೆಯದಲ್ಲ. ನೀವು ಆಗ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಕ್ಕಾಗಿಲ್ಲ ಆದ್ರೂ ಈಗಲಾದ್ರೂ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಉನ್ನತ ಶಿಕ್ಷಣವನ್ನು ಕೊಡಿಸಿ ನಿಮ್ಮೆಲ್ಲರಿಗೂ ಸಹ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ ಈ ವೇದಿಕೆಗಳನ್ನು ನಮಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾನೆನ್ನು ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ಈ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸರಿ ಇದೆ ಈ ನಾಲಗೆಗೆ. ಈ 45 ವರ್ಷ ಆದ್ರೂ ನಿಮಗೆ ನಮ್ಮನ್ನ ನೆನಪಿನಿಂದ ಕಳಿಸ್ಕೊಂಡಿದ್ದೀರಲ್ಲ, ಅದಕ್ಕಿಂತ ನಮ್ಗೆ ಇನ್ನೇನ್ ಭಾಗ್ಯ ಬೇಕಿದೆ. ಆದ್ರೆ ನಾವು ಇವತ್ತು ನಾನು 91ರಲ್ಲಿ ಆಫೀಸ್ಗೆ ನೇಷನ್ ಆಗಿದ್ದು, ಇನ್ನ ಚಿಗುರು ಮೀಸೆ ಹುಡುಕ ಇದೇ ದೇವರಲ್ಲಿ ತಾವು ಜಾಲಿಗೆ ತಿಂಗಳಲ್ಲಿ 8 ಹೈಸ್ಕೂಲ್ HM ಆಗಿದ್ದೆ ನಾನು. ಅದು ರಿಸಲ್ಟ್ ಬರೋದಕ್ಕಿಂತ ಮೊದಲೇ ಇವತ್ತು ಇದೇ ಆಗಿದೆ. ಹೌದು, 8 ಹೈಸ್ಕೂಲ್ ಕೃಷ್ಣರಾಜ 3-4 ತಿಂಗಳು ಅಷ್ಟೇ ಪ್ರಸನ್ನ ಇರುವಾಗ ನಾವೆಲ್ಲ ಕೆಲಸ ಮಾಡಿದ್ವಿ. ನಾನೀಗ ಆಲ್ರೆಡಿ ಪಾಠವನ್ನು ಮಾಡ್ತಾ ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾ ಇಲ್ಲಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿ ಬಂದಾಗ ನಿಜವಾಗ್ಲೂ ಇವತ್ತು ನಮ್ಮನ್ನ ಚಿಕ್ಕಬಳ್ಳಾಪುರ, ಕೋಲಾರದಿಂದ ಬೆಂಗಳೂರಲ್ಲಿ ಏನೇನು ಅವತ್ತು ಶಿಕ್ಷಕರು ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು, ವೆಟರ್ನರಿ, ನಂದಿನಲ್ಲಿ, ಬೇರೆ ಕಡೆ ನಮ್ಮನ್ನ ನಂದಿ ಗೌರ್ಮೆಂಟ್ ಹೈಸ್ಕೂಲ್ ಬ್ಯಾಚ್ ಅಂತಾನೆ ಗುರುತಿಸ್ತಾರೆ. ನಂದಿ ಟೀಚರ್ಸ್. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಸ್ಪೋರ್ಟ್ಸ್ ಆಗಲಿ, ಡಿಪಾರ್ಟ್ಮೆಂಟ್ ಅಲ್ಲಿ ಏನೇ ಪ್ರೋಗ್ರಾಮ್ ಆಗಲಿ, ಇಡೀ ಅವತ್ತು ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದು ನಾನೇ ನಂದಿನಲ್ಲಿ ಇರ್ತಕ್ಕಂಥ ಯೂತ್ ಈ ಟೀಚರ್ಸ್ ಅವತ್ತು. ಯಾಕೆಂದ್ರೆ ಅಷ್ಟು ರಿಸೋರ್ಸ್ಫುಲ್ ಟೀಚರ್ಸ್ ನಾವಾಗಿದ್ವಿ. ಅದಕ್ಕೆ ಕಾರಣ ನಮಗೆ ಸಿಕ್ಕಂತ ಗುರುಗಳು, ನಮ್ಮಲ್ಲಿದ್ದಂತ ಕಮಿಟ್ಮೆಂಟ್ ಇವತ್ತು ನೀವು ಇಲ್ಲಿ ಕರೆಸಿ ಗುರುವಂದನೆಯನ್ನು ಕೊಡೋದಕ್ಕೆ ಸಾರ್ಥಕ್ಯವನ್ನು ಮಾಡಿದ್ದೀವಿ. ನಿಜವಾಗ್ಲೂ
ಇವತ್ತು 35 ವರ್ಷ ಸರ್ವಿಸ್ ಆಗಿದೆ, ಇನ್ನ 3 ವರ್ಷ ಇದೆ. 3 ವರ್ಷದ ಮೇಲೆ 1-2 ತಿಂಗಳು ಸರ್ಕಾರಿ ಸರ್ವಿಸ್ 30 ವರ್ಷ ಚಿಲ್ಲರೆ. ಏಡೆಡ್ ಅಂದ್ರೆ ಅದು ಅನ್ಎಡೆಡ್ ಆಗಿ ಅಲ್ಲೊಂದು 3-4 ವರ್ಷ. ಈಗಲೂ ನಾವು ಹೊಸದಾಗಿ ಸೇರಿಲ್ಲ ಅನ್ನೋ ರೀತಿನೆಲ್ಲ ಬೆಳಗ್ಗೆ ಆಗೋ ಬಟ್ಟೆ ಚಪ್ಪಲಿ ಕ್ಲಾಸಿಗೆ ಎಂಟ್ರ್ ಆಗೋದು ಅವರೆಲ್ಲರೂ ಎಷ್ಟು ಚರ್ಪಡಿಸಿದ ಕೆಲಸ ಮಾಡ್ತಾ ಇದ್ರು. ನಮಗೆ ಅಂತ ಗುರುಗಳು ಅವತ್ತು ಸಿಕ್ಕಿದ್ರು. ಇವತ್ತು ನೀವು ನಮ್ಮ ಪ್ರೀತಿಯಿಂದ ಕರೆದಿದ್ದೀರಾ ಅಂದ್ರೆ ಆ ನೆನಪುಗಳು ಸವಿ ನೆನಪುಗಳು ನಿಮಗಿದೆ. ನಾನಿವತ್ತು ರಾಜೇಶ್ ನನ್ನ ಮರೆಯೋದಿಲ್ಲ, ಇಲ್ಲಿದ್ದಾರೆ. ಆ ರಾಜೇಶ್ ನಂದಿನಲ್ಲಿ ಯಾವ ರೀತಿ ಗುರುವಂದನ ಕಾರ್ಯಕ್ರಮವನ್ನು ಹುಟ್ಟಾಕಿದ್ರು, ನಿಜವಾಗ್ಲೂ ನಿಮಗೆ ಹ್ಯಾಂಡ್ಸ್ ಅಪ್ ರಾಜೇಶ್. ಅಲ್ಲಿಂದ ಇದುವರೆಗೂ 7-8 ಬ್ಯಾಚ್ ನಮ್ಮನ್ನ ಕರೆಸಿ ಈ ಗುರುವಂದನೆಯನ್ನು ಕೊಟ್ಟಿದೆ. ನಾನು ಬೆಂಗಳೂರಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ಯಾರಾದ್ರೂ ಸ್ನೇಹಿತರಿಗೆ ನಾನು ಹೋಗಿದ್ದೀನಿ ಅಥವಾ ಎಲ್ಲಾದ್ರೂ ಗ್ರೂಪ್ಗಳಲ್ಲಿ ಫೋಟೋಗಳನ್ನು ನೋಡಿದ್ರೆ ಇದೇನಪ್ಪ, ನಾನು ಒಂದೇ ಶಾಲೆಯಲ್ಲಿ 15-20-30 ವರ್ಷ ಕೆಲಸ ಮಾಡಿದ್ದೀನಿ, ಒಂದು ಗುರುವಂದನೆಯೂ ಆಗಿಲ್ಲ. ಪದೇ ಪದೇ ನಂದಿನಲ್ಲಿ ನಿಮ್ಮನ್ನು ಕರೀತಾ ಇದಾರಲ್ಲ, ಎಂತ ಸ್ಟೂಡೆಂಟ್ಸ್ ಇರ್ಬೋದು, ನೀವು ಇನ್ನೇನ್ ಬಿಟ್ಟು ಅಂತ ಸರಿಗಣದಿಂದ ನಂದಿಗೆ ಹೋಗಿರ್ತೀವಿ. ನಾವೊಂದು ಯಾವ ಪೂರ್ವ ಜನ್ಮದ ಪುಣ್ಯ ಆ ಭೋಗನಂದೀಶ್ವರ ಯೋಗಾನಂದೀಶ್ವರ ಸಾನ್ನಿಧ್ಯದಲ್ಲಿ ನಂದಿಬೆಟ್ಟ ಒಂದು ಐತಿಹಾಸಿಕ ಇರತಕ್ಕಂತಹ ಗ್ರಾಮದಲ್ಲಿ ಆ ಕೆಲಸ ಮಾಡಿದ್ದು. ಆ ವಿದ್ಯಾರ್ಥಿಗಳು ಆ ಪೋಷಕರು ಅದೇ ಒಂದು ಐತಿಹಾಸಿಕ ನೆಲಗಟ್ಟಿನ ಮೇಲೆ ಈ ಭಾರತ ದೇಶದ ಸಂಸ್ಕಾರ ಸಂಸ್ಕೃತಿ ನಾಗರಿಕತೆಯನ್ನ ಹೊಂದಿರತಕ್ಕಂತ ಆ ಒಂದು ವಿದ್ಯಾರ್ಥಿಗಳು ನಮ್ಮ ಆಗಾಗ್ಗೆ ಕರೆಸ್ಕೊಂತ ಇದ್ದಾರೆ. ಆ ಶ್ರಮದ ಫಲ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತೀನಿ. ಅವ್ರು ನಿಜವಾಗ್ಲೂ ನೀವೇ ಧನ್ಯರು ಅಂತ ಹೇಳ್ತಾ ಇರ್ತಾರೆ. ನಾವು ನಿಮ್ಗೆ 101 ನಮಸ್ಕಾರಗಳನ್ನು ಸಲ್ಲಿಸ್ತೇವೆ. ಆ ರಾಜೇಶ್ ಹಾಕಿಕೊಟ್ಟಂತಹ ಹಾದಿ ಈಗಲೂ ಇನ್ನು ಮುಂದೆ ಮುಂದುವರಿತಾ ಇದೆಯಲ್ಲ. ರಿಟೈರ್ಡ್ ಆಗಿ 15-20 ವರ್ಷ ಆಗಿದೆ, ಕರ್ಸ್ಕೊಂಡಿದ್ದೀರಲ್ಲ, ನಿಜವಾಗ್ಲೂ ಹ್ಯಾಂಡ್ಸ್ ಅಪ್ ನಿಮ್ಗೆ. ಈ ಸಂದರ್ಭದಲ್ಲಿ ನೀವು ಹೇಳೋದು ಇಲ್ಲಿ 45 ವರ್ಷ ಆಗಿದೆ, ನಿಜ 30 ವರ್ಷ ಆಗಿದೆ. ವಿದ್ಯಾರ್ಥಿ ದೆಸೆಯಿಂದ ನೀವು ಓದಿ ಕೆಲವರು ವ್ಯವಹಾರ ಮಾಡ್ತಾ ವ್ಯವಸಾಯ ಮಾಡ್ತಾ ಗೃಹಿಣಿಯರಾಗಿ ಇಲ್ಲಿ ಬಂದು ಮಾತಾಡೋದಕ್ಕೆ ಪದಗಳು ಬರೋದೇನೋ ಸ್ಟೇಜ್ ಫಿಯರಿಂದ ನಾಚಿಕೊಂಡು ನಾನೀಗೇನ್ ಮಾತಾಡೋದು, ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಇಲ್ಲಿ ಅಂತೇಳಿ ಹೆಣ್ಮಕ್ಳು ಹೆಬ್ಬಾಳ ಗವರ್ಮೆಂಟ್ ಹೈಸ್ಕೂಲ್ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಪಕ್ಕ ಏನಿದೆ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಇವಾಗ ಅಲ್ಲಿ ಮೇಷ್ಟ್ರ ಕೆಲಸ ಮಾಡಿದೆ. ಅಲ್ಲಿಂದ ಪ್ರಮೋಷನ್ ಆಯಿತು. ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಜಾಲಹಳ್ಳಿ PL ಸರ್ಕಲ್ ಜಾಲಹಳ್ಳಿ 2000 ಮಕ್ಕಳಿದ್ದಾರೆ. LKG ಟು ಸೆಕೆಂಡ್ PUC ಅದಕ್ಕೆ ವೈಸ್ ಪ್ರಿನ್ಸಿಪಲ್ ಆಗಿದೆ. 2000 ಸ್ಟೂಡೆಂಟ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮಧ್ಯಾಹ್ನ ಊಟ ಮಾಡೋದು ಹಾಕಿದರೆ ಒಂದು ರಾಶಿ, ಮಕ್ಕಳು ಪೋಲಿಯೋ ಕುಡ್ತಾನ ಮರುವಿಂದ ಬಿಸಾಕಿದರೆ ಒಂದು ರಾಶಿ, ಟಾಯ್ಲೆಟ್ ಹೋಗ್ಬಂದ್ರೆ ಸ್ವಚ್ಛ ಮಾಡೋದಕ್ಕೆ ಚಾಲೆಂಜ್ 2000 ಮಕ್ಕಳು. ತಮಾಷೆ ಹಿಂದೆ ಬೇಡ. ನಮ್ಮ ಮಿಸ್ಸಸ್ ಸ್ವಾಮೀಜಿ ಕಾಲೇಜ್ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗಂಡು ಮಗು ಚಿರಾಗ್ ಸಾಯಿ ಹೆಸರು. ಆಮೇಲೆ ಏನಾಯ್ತು, ನಾನು ಜಿಗ್ಜಾದಲ್ಲಿ 94 ಇನ್ನೂರು ಜಿಗ್ಜಾದ ವಾಸ ಇದೆ. 2018ರಿಂದ 2023 ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದೆ. 2020-25 ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ಜಿಗ್ಜಾದಲ್ಲಿದ್ದೀನಿ. 2 ಗಂಡು ಮಕ್ಕಳಿದ್ದಾರೆ. ಒಬ್ಬರು RBL ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ 4th ಇಯರ್, ಇನ್ನೊಬ್ಬರು ಸೆಕೆಂಡ್ PUC ಓದ್ತಾ ಇದ್ದಾರೆ. ವೈಫ್ ಬಂದು ಔಟ್ಸೈಡ್ ಮಾಡಿ ಮನೇಲಿ ಇದ್ದಾರೆ. ನಾವು 4 ಜನ ಹೆಲ್ಪ್ ಮಾಡೋಣ ಅಂತೇಳಿ ನಾನು ರಾಜಕೀಯಕ್ಕೆ ಹೋಗಿದ್ದೆ. ಯಾರೇ ಬಡ ವಿದ್ಯಾರ್ಥಿಗಳು ಬಂದ್ರೆ ನಮ್ಮ ಮೇಲೆ ಏನಾದಷ್ಟು ಅಷ್ಟು ಸಹಾಯ ಮಾಡ್ತೀನಿ. ನಮ್ಮ ಜಿಗ್ಜಾದಲ್ಲಿ ಒಂದು 480-500 ಜನಕ್ಕೆ ಬಡ ಕುಟುಂಬಕ್ಕೆಲ್ಲ ಹಕ್ಕುಪತ್ರ ಕೊಟ್ಟು ಖಾತೆ ಮಾಡಿ ಎಲ್ಲರಿಗೂ ನಾನು ನಮ್ಮ ಕೈಲಿ ಆದಷ್ಟು ನಾನು ಸಹಾಯ ಮಾಡ್ತೀನಿ. ಒಂದು ಕ್ಲಾಸ್ ನೆನಪಿದೆ, ಒಂದು ಪೀರಿಯಡ್ ಫುಲ್
ಸಮೀಪಿಸಿ ನೋಡ್ಬೋದು ಅಂತ ಒಂದು ಪಿರಿಯಡ್ ಪಾಠ ಮಾಡಿದ್ರು. ಇಡೀ ಫುಲ್ ನಗ್ಗಿದ್ರು ಎಲ್ಲರೂ, ಯಾರು ಎಣ್ಣೆ ನಷ್ಟ ಮೆಮೊರಿ ಇರೋದು. ಇನ್ನು ನಮಗೆ ಕನ್ನಡ SSLC ನಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ನ ಕನ್ನಡ ಟೀಚರ್ ಹೇಳ್ಕೊಟ್ಟಿದ್ರು. ಅದೊಂದು ಮಿರಾಕಲ್ ನಮ್ಮ ಇದರಲ್ಲಿ. ಒಂದು ಹೇಳ್ಬೇಕಂದ್ರೆ ಎಲ್ಲಾ ಟೀಚರ್ಸ್ ಎಲ್ಲರಿಂದ ಏನೋ ಒಂದು ನಮ್ಗೆ ಕಲ್ತಿದೀವಿ. ಅವರ ಮಾರ್ಗದರ್ಶನ ಇವತ್ತು ನಮ್ಮ ಎಲ್ಲರ ಲೈಫ್ ನ ಒಂದು ಅಮೃತಗಳಿಗೆ ಹೆಸರು ಹೇಳ್ತಿದ್ರು. ಇಂದ ಸ್ವೀಟ್ ಮೆಮೊರಬಲ್ ನನ್ನ ಫ್ರೆಂಡ್ಸ್ಗೆಲ್ಲ ಇರುತ್ತೆ, ಬರಲಾದವ್ರಿಗೆಲ್ಲ ಇರುತ್ತೆ. ಇಂಥ ದಿನ ಮತ್ತೆ ಯಾವತ್ತೂ ನಮ್ಮ ಲೈಫ್ ಬರಲ್ಲ. 30 ವರ್ಷದ ನಂತರ ನಮ್ಮೆಲ್ಲರ ಒಂದು ಸ್ವೀಟ್ ಮೆಮೊರಬಲ್ ಇವತ್ತು. ಎಲ್ಲ ಬ್ಯಾಚ್ ಮಾಡ್ಕೊಂಡಿದ್ದಾರೆ. ಒಂದೂವರೆ ಮಾತಾಡ್ತಿದ್ರೆ ಜೀವನ ಗೊತ್ತಾಗಂದ್ರೆ ಎಲ್ಲ ಅದಾಗಿ ಮಾತಾಡ್ತಾರೆ. ಮೊದಲ ಸಾರ ಮೊದಲು ಸಿಕ್ಕಿದ್ರು, ಮತ್ತೆ ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಇಷ್ಟು ದಿನ 30 ವರ್ಷ ಮಾಡಕ್ ಕಾರಣ ಅಂದ್ರೆ ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ, ಮತ್ತೆ ಎಜುಕೇಶನ್ ಕಡಿಮೆ ಇತ್ತು ನಮ್ಮ ಬ್ಯಾಚ್. ಆದ್ರಿಂದ ನಾವು 15 ವರ್ಷ ಆದ್ಮೇಲೆ ಎಲ್ಲ ಒಬ್ಬೊಬ್ರು ಈಗ ನಾವು ಕೀಪ್ಯಾಡ್ ಇಟ್ಕೊಂಡು 10 ಜನ ಹಾಗೆ ಮೊಬೈಲ್ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಇಷ್ಟು ಜನ ಸೇರಿದ್ವಿ. ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು ಯಾರು ಜಾಸ್ತಿ ಸೇರ್ತಾ ಇದೆ, ಎಲ್ಲ ಆಚೆಗಳೆಲ್ಲ ಇದೆ. ಅದಕ್ಕೋಸ್ಕರ ನಮ್ಗೆ ಸ್ಪರ್ಧಾರ್ಥ ಎಲ್ಲ ಸಹಕಾರ ಮಾಡಿ ಗ್ರೂಪ್ಗಳು 80% ಎಲ್ಲ ಬಂದಿದ್ದಾರೆ. ಮತ್ತೆ ನಾನು 10ನೇ ಕ್ಲಾಸ್ ಫೇಲ್ ಆಗಿಬಿಟ್ಟಿದ್ದೆ. ನಾನು 4ನೇ ನಮ್ಮ ಪ್ರಶಾಂತ್ ಅವರು ನಮಗೆ 1 ವರ್ಷ ಟ್ಯೂಷನ್ ಮಾಡಿಕೊಟ್ಟು, ಮತ್ತೆ ನಮ್ಮ ಮುಂದಿನ ಪಾಸ್ ಆಗಿದ್ದೀವಿ. ಅದನ್ನ ನಾನು BMT ಸರ್ ಕೆಲಸ ಮಾಡ್ತಾ ಇದ್ದೀನಿ. 19 ವರ್ಷ ಸರ್ವಿಸ್ ಆಗಿದೆ ಸರ್ ನಂದು. ನನ್ನ ಮದುವೆ ಆಗಿ ಒಂದು ಗಂಡು ಮಗು ಇದೆ, ಒಂದು ಹೆಣ್ಣು ಮಗು ಇದೆ ಸರ್. ನಮ್ಮ ಹೆಸರು ಒಂದು ಗ್ರಾಮ ಪಂಚಾಯತ್ ಗ್ರಾಮವನ್ನು ಮಾಡಿದ್ವಿ. ಮತ್ತು ಎಲ್ರಿಗೂ ಸಹಾಯ ಮಾಡಕ್ಕೆ ಹೇಳಿದ್ದೀನಿ. ಮತ್ತು ನಮ್ಮ ಬ್ಯಾಚ್ ಒಳಗೆ ಯಾರ್ಯಾರು ಸಹಾಯ ಬೇಕು ಅಂದರೆ ನಾನು ತಾಲೂಕು ಆಫೀಸರ್ಗೆ ಏನು ಸರ್ವಿಸ್ ಇತ್ತು ಅವೆಲ್ಲ ಮಾಡಿಕೊಡ್ತೀವಿ. ಎಲ್ಲರಿಗೂ ಸಹಾಯ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಆಲ್ರೆಡಿ ನಮ್ಮ ನಂಬರ್ ಇದೆ, ಎಲ್ಲ ಕನೆಕ್ಟ್ ಆಗಲಿ ಅಂತ ಸ್ಟೇಜ್ ಇವತ್ತು ಕೋರ್ಕೊಳ್ತಾರೆ. ನಾನು ಫಸ್ಟ್ ಬರ್ತಾ ಇದ್ದೆ, ಓದೋದ್ರಲ್ಲಿ ಮಾತ್ರ ಏನರಲ್ಲೂ ಇರಲಿಲ್ಲ. ಯಾಕೆಂದ್ರೆ ನಾನು ತುಂಬಾ ಸ್ಕೂಲ್ಗೆ ಅಬ್ಸೆಂಟ್ ಆಗ್ತಾ ಇದ್ದೆ. ಪರ್ಸನಲ್ ಪ್ರಾಬ್ಲಮ್ಸ್ ಅವಾಗ ನನಗೆ ತುಂಬಾ ಇತ್ತು. ಹಾಗಿರೋದ್ರಿಂದ ನಾನು ಸ್ಕೂಲ್ 8 ಬಂದಾಗ ನಾನು ತುಂಬಾ ಚೆನ್ನಾಗಿ ಓದಿ ಅದರಲ್ಲಿ ನಾನು ಪಾಸ್ ಆಗಿ ಒಬ್ರಿಗೆ ಯಾರೋ ಕೆನ್ನೆ ಕೊಡ್ತಿದ್ ಕೂಡ ಉಂಟು. ಸಾರು ಇದೇನಿಲ್ಲ ಅಂದ್ಬಿಟ್ಟು ಕ್ವಶನ್ ಹೇಳಿಲ್ಲ ಅಂತ ನಾನು ಹೇಳಿ ನಾನು ಯಾರೋ ಕೆನ್ನೆ ಕೊಡ್ತಿದ್ದು ಉಂಟು. ಅದು ಯಾರೋ ನನ್ಗೆ ಗೊತ್ತಿಲ್ಲ, ಸಾರಿ ಇವಾಗ ಕೇಳ್ತಾ ಇದ್ದೀನಿ. ಬಟ್ ನಾನು ಆ ತರ ಓದಿದ್ದೆ. ನಾನು ಇವತ್ತು ನನಗೆ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಏನೇ ಪ್ರಾಬ್ಲಮ್ ಇರೋದ್ರಿಂದ ನಾನು ಓದಕ್ಕಾಗಿಲ್ಲ. ಬಟ್ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಂತ ಇತ್ತು. ನಾನು ಸಂಗೀತ ಸೀನಿಯರ್ ಜೂನಿಯರ್ ಮಾಡಿಕೊಂಡು ಅಶ್ವಥ್ ಸರ್ ಹತ್ರ ಸಿಂಗಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಅವ್ರು ತೀರ್ಕೊಂಡ್ಮೇಲೆ ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಪೌರಾಣಿಕ ರಂಗಭೂಮಿನಲ್ಲಿ ಬಂದೆ. ನನಗೆ ಎಜುಕೇಶನ್ ಮಾಡೋಕ್ಕೆ ನನಗೆ ಸಪೋರ್ಟ್ ಯಾವುದು ಇಲ್ಲದ ಕಾರಣ ನಾನು ಹಾಸ್ಟೆಲಲ್ಲಿ ಬೆಳೆದಿದ್ದರಿಂದ ನಾನು ರಂಗಭೂಮಿಗೆ ಬಂದೆ. ಆಫ್ಟರ್ ಕರೋನಾದಲ್ಲಿ ನನಗೆ ತುಂಬಾನೇ ಪ್ರಾಬ್ಲಮ್ ಆಗಿ ಮ್ಯಾರೇಜ್ ಆಗಿ 2 ಹೆಣ್ಮಕ್ಳಿದ್ದಾರೆ. ಒಬ್ಳು SSLC ಆಯಿತು, ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಕೊಡ್ಸಿದ್ದೀನಿ ಸರ್. ಇನ್ನೊಂದು ಮಗು ಬಂದು ಈಗ 8th ಸ್ಟ್ಯಾಂಡರ್ಡು. ಕನ್ನಡದಲ್ಲಿ ಫುಲ್ ಪ್ರಾಬ್ಲಮ್ ಆಗೋಯ್ತು, ಏನ್ ಮಾಡಬೇಕು. ಬಟ್ ನನ್ಗೆ ಓದಕ್ಕೆ ಆಸೆ ಇತ್ತು, ನಮಗೆ ಆ ಥರ ಪ್ರಾಬ್ಲಮ್ಸ್ ಇತ್ತು ಪರ್ಸನಲಿ. ಸ್ಕೂಲ್ಗೆ ಬಂದಿಲ್ಲ ನಾನು ಸುಮಾರು 10th ಅಂತೂ ಪೂರ್ತಿ ಸ್ಕೂಲ್ಗೆ ಕಳಿಸ್ತಿರ್ಲಿಲ್ಲ ಮನೆಯಲ್ಲಿ. ಸೊ ಹಂಗಿರೋದ್ರಿಂದ ನನಗೆ ವಿದ್ಯೆ ತುಂಬಾ ಲಾಸ್ ಆಗಿದೆ. ಅದೊಂದು ಬೇಜಾರು ಇವತ್ತಿಗೂ ಇದೆ. ಬಟ್ ಸಾಧನೆ ಮಾಡಬೇಕು ಅಂತ ಏನ್ ಮಾಡಿದೆ, ಕರೋನಾ ಟೈಮ್ನಲ್ಲಿ ಮಕ್ಕಳನ್ನ ನೋಡ್ಕೋಬೇಕಾಗಿತ್ತು, ಈವನ್ ಕೆಲ್ಸಕ್ಕೂ ಹೋಗ್ಬೇಕಾಗಿತ್ತು. ಕೆಲ್ಸಕ್ಕೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದ್ರೆ ಏನೂ ಸಿಗ್ತಾ ಇರಲಿಲ್ಲ. ಅದರಿಂದ ನಾನು ಇವಾಗ ಬ್ಯಾಂಗ್ಳೂರ್ನಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕನ್ಬಿಟ್ಟು ಆಟೋ ತಗೊಂಡೆ. ಒಂದು ಆಟೋ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರಿಗೆ ನಂಬರ್ 1 ಆಟೋ ಡ್ರೈವರ್ ಆಗಿದ್ದೀನಿ. ಈಗಲೂ ಕೂಡ ನಾನು ಆಟೋದಲ್ಲೇ ಬಂದಿದ್ದೀನಿ. ಸೊ ನನ್ನ ಒಂದು ಆಟೋ ಡ್ರೈವಿಂಗ್ ಇಂದ ಎಲ್ಲ ಚಾನೆಲ್ಸ್ ಬಂದೆ. ನನ್ನ ಒಂದು ಕಲಾವಿದೆ ಅಂತ ಗುರುತಿಸಿದ್ದಾರೆ. ಸುಮಾರು ಹಳ್ಳಿಗಳಲ್ಲಿ ಸೀಸನ್ ಬಂತು ಅಂದ್ರೆ ಪೌರಾಣಿಕ ಕುರುಕ್ಷೇತ್ರ ನಾಟಕಗಳಲ್ಲಿ ಎಲ್ಲ ಪಾತ್ರಗಳು ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ಕುಂತಿ, ಗಾಂಧಾರಿ, ದ್ರೌಪದಿ, ರುಕ್ಮಿಣಿ ಈ ಥರ ಎಲ್ಲ ಪಾತ್ರ ಮಾಡ್ತೀನಿ. ಸೊ ಇವಾಗ ಸೀಸನ್ ಮುಗಿದಿದೆ. ಸೊ ಈ ಥರ ನಮ್ಮ ಜರ್ನಿ ಇದೆ.
ಅದರಿಂದ ಅವ್ರು ಏನೇ ಓದಿಸಿರ್ಲಿ ಏನೇ ಮಾಡಿರ್ಲಿ ನಾವಿಷ್ಟೆತ್ತು ಬೆಳಿಬೇಕು ಅಂದ್ರೆ ನಮ್ಗೆ ಗುರುಗಳು ತುಂಬಾ ಇಂಪಾರ್ಟೆಂಟು. ನಮ್ಗೆ ನಾವು ಏನ್ ಕಲ್ತಿದೀವೋ ಬಿಟ್ಟಿದೀವೋ ನಮ್ ಸಿಗ್ತಕ್ಕಂಥ ಗುರುಗಳು ಇವಾಗಿನ ಜನರೇಷನ್ಗೆ ಖಂಡಿತ ಸಿಗಲ್ಲ. ಅದಂತೂ ಸಿಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಓದಿಲ್ಲ ಅಂದ್ರೂ ಕದ್ದು ನಮ್ಗೆ ಹೇಳ್ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ. ಈಗ ನಾವು 2000 ಟ್ಯೂಷನ್ ಫೀಸ್ ಕೊಡ್ತೀವಿ, ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿ ಸುರಿತಾ ಇದ್ದೀವಿ. ಮಕ್ಕಳು ಹೋದ್ರೆ ಎಂದು ಓದ್ತಾ ಇಲ್ಲ, ಅವ್ರಿಗೆ ದುಡ್ಡು ಬೇಕು ಅಂತ ಇದ್ದಾರೆ. ಸೊ ಈ ರೀತಿಯಾಗಿದೆ. ಹಂಗಾಗಿ ನಾವೆಲ್ಲ ಒಂಥರ ಇಂಥ ಒಂದು ಗುರುಗಳನ್ನ ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ವಿ. ಇದೊಂದು ಸೊ ಆ ರೀಸನ್ಗೆ ನಾವು ಚಿಕ್ಕಬಳ್ಳಾಪುರ ನಾನು ನಮ್ಮ ಅಣ್ಣ ಇಬ್ರು. ಸೊ ನಮ್ಗೆ ಇಲ್ಲಿ ಮೋಸ್ಟ್ ಆಫ್ ದ ಟೀಚರ್ಸ್ ನಾನು ಅವ್ರ ಕೈ ಕೆಳಗಡೆ ಓದ್ತಾ ಇರ್ಬೋದು, ಬಟ್ ನನಗೆ ಗೊತ್ತಿಲ್ಲ ಟೀಚರ್, ಯಾಕಂದ್ರೆ ನನ್ನ ತಂಗಿ ತಮ್ಮ ಎಲ್ಲ ಅಲ್ಲೇ ಓದಿರೋದ್ರಿಂದ. ಸೊ ನನಗೆ ಆಂಜನೇಯಪ್ಪ ಸರು, ಸತ್ಯಪ್ಪ ಸರು, ವೀರಣ್ಣ ಸರು ಮತ್ತೆ ರಾಮಕೃಷ್ಣಪ್ಪ ಸರ್ ಇವರೆಲ್ಲ ನಾನು ಅವ್ರ ಕೈ ಕೆಳಗಡೆ ಓದಿರೋಂಥ ಸ್ಟೂಡೆಂಟ್. ಸೊ ನಾನು ಇವತ್ತು ಟೀಚಿಂಗ್ ಪ್ರೊಫೆಷನಲ್ ಇದ್ದೀನಿ ಅಂದ್ರೆ ಸೊ ನಾವೆಲ್ಲ ಇವರೆಲ್ಲ ಇನ್ಫ್ಲೂಯೆನ್ಸರ್ ತಗೊಂಡು ಅವರೆಲ್ಲ ಒಂದು ಮಾರ್ಗದರ್ಶಕರಾಗಿ ತಗೊಂಡು ಸೊ ನಾವು ಆ ಫೀಲ್ಡಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ಮೇಕಿಂಗ್ ಅಂತ ನಾವೇನೊಂದು ನನ್ನ ಮೊದಲಿಂದ ಮೋಸ್ಟ್ ಆಫ್ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಬೋಲ್ಡ್ ಆಗಿರ್ತಾ ಇದೆ. ಸೊ ನನಗೆ ಮಾತಾಡೋಕ್ಕೆ ಅದಕ್ಕೆ ಅಷ್ಟು ಭಯ ಇರಲಿಲ್ಲ. ಸೊ ಅದು ಒಂದು ನಾನು ಇವಾಗಲೂ ಅದೇ ತರನೇ ಇದ್ದೀನಿ. ಸೊ ಹಂಗಾಗಿ